ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಇತಿಹಾಸ. ಭಾಗವಹಿಸುತ್ತಾರೆ ಕೃಷ್ಣಯ್ಯ ಎಂಕೆ, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಆರ್ಸಿ ರಸ್ತೆ, ಹಾಸನ. ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮ ನೇರ ಫೋನ್ ಇನ್ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೇನಾದ್ರೂ ಸಲಹೆ ಸೂಚನೆಗಳು ಬೇಕಾದಲ್ಲಿ ನಮಗೆ ದೂರವಾಣಿ ಕರೆಯನ್ನ ಮಾಡಿ ತಜ್ಞರಿಂದ ವಿಷಯವನ್ನ ತಿಳಿದುಕೊಳ್ಳಬಹುದು. ದೂರವಾಣಿ ಸಂಖ್ಯೆಗಳನ್ನ ಮತ್ತೊಮ್ಮೆ ಹೇಳ್ತೀನಿ: 245258 ಹಾಗೆ 246289. ಬನ್ನಿ ಈಗ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ. ಧನ್ಯವಾದಗಳು. ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಪ್ರಶ್ನೆ ಪತ್ರಿಕೆಯ ಸ್ವರೂಪದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅನ್ನೋದನ್ನ ಗಮನಿಸಿ ಮತ್ತೆ ನಾವು ಪಠ್ಯಕ್ರಮವನ್ನ ನೋಡೋಣ. ಈಗ ಸಾಕಷ್ಟು ಬದಲಾವಣೆಯನ್ನ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯವರು ಈ ಬಾರಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಮಾಡಿದ್ದಾರೆ. ಹಾಗೆ ಇಲಾಖೆಯವರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಮ್ಮ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳು ಅದನ್ನ ಗಮನಿಸಿದರೆ ಮತ್ತೆ ಉಪನ್ಯಾಸಕರುಗಳು ಸಹ ಆ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಅನುಗುಣವಾಗಿ ಇವತ್ತು ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಮೇಡಮ್. ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಮೊದಲು ಗಮನಿಸೋದಾದ್ರೆ ಈ ಬಾರಿ ಒಂದಿಷ್ಟು ಬದಲಾವಣೆಗಳನ್ನ ತಂದಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ವಿವಿಧ ರೀತಿಯ ಪ್ರಶ್ನೆಗಳನ್ನ ನಾವು ಕೇಳಬಹುದು. ಸೊ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಬಾರಿ ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿಪಾದನೆ ಅಂತ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಗಳನ್ನ ಕೊಟ್ಟು ಅದರ ಕೆಳಗಡೆ ಬಿ ಕಾರಣ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಆ ಕೊಟ್ಟಿರುವ ಹೇಳಿಕೆ ಮತ್ತೆ ಅಲ್ಲಿ ಕೊಟ್ಟಿರುವ ಕಾರಣಗಳು ಅವೆರಡನ್ನು ಅನಲೈಸ್ ಮಾಡಿ ಕೆಳಗಡೆ ಆಪ್ಷನ್ ಕೊಟ್ಟಿರ್ತಾರೆ. ಎ ಸರಿಯಾಗಿದೆ, ಬಿ ತಪ್ಪಾಗಿದೆ, ಎ ತಪ್ಪಾಗಿದೆ, ಬಿ ಸರಿಯಾಗಿದೆ, ಎ ಬಿಗಳು ಎರಡೂ ಸರಿಯಾಗಿದ್ದಾವೆ, ಬಿ ಯು ಎನ ಸರಿಯಾದ ವಿವರಣೆಯಾಗಿದೆ, ಎ ಮತ್ತೆ ಬಿ ಎರಡೂ ಸರಿಯಾಗಿವೆ, ಆದರೆ ಬಿ ಯು ಎನ ಸರಿಯಾದ ವಿವರಣೆ ಇಲ್ಲ ಅಂತ. ಈ ತರ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತ್ತೀಚೆಗೆ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಹಾಗಾಗಿ ಇತಿಹಾಸದ ವಿಷಯದ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ಲಿ, ಅದರ ಎದುರಿಸುವಂತ ಒಂದು ಸಾಮರ್ಥ್ಯ ವಿದ್ಯಾರ್ಥಿಗಳಲ್ಲಿ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಅಸರ್ಷನ್ ಅಂಡ್ ರೀಸನಿಂಗ್ ಪ್ರಶ್ನೆಗಳನ್ನ ನಮ್ಮಲ್ಲಿ ಕೇಳಿದ್ದಾರೆ. ಇದು ಹೊಸ ರೀತಿಯ ಒಂದು ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಈ ಬಾರಿ ಬರ್ತಾ ಇರುವಂತದ್ದು ಪ್ರಶ್ನೆ ಪತ್ರಿಕೆಗಳಲ್ಲಿ. ಅದಕ್ಕೆ ಮಕ್ಕಳನ್ನ ನಾವು ಸಿದ್ಧತೆಯನ್ನ ಮಾಡ್ಬೇಕಂದ್ರೆ ಪಠ್ಯ ಪುಸ್ತಕದ ಯಾವುದೇ ಒಂದು ಹೇಳಿಕೆಗಳನ್ನ ಈ ರೀತಿ ಪ್ರಶ್ನೆಗಳಾಗಿ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕಗಳನ್ನ ಆದಷ್ಟು ಎಲ್ಲ ವಿಷಯಗಳನ್ನ ಚೆನ್ನಾಗಿ ಓದ್ಕೊಳ್ಳೋದು ಬಹಳ ಮುಖ್ಯ. ಎಲ್ಲ ಪಾಠಗಳಲ್ಲಿನ ಪ್ರಶ್ನೆಗಳ ಉತ್ತರಗಳನ್ನ ಸರಿಯಾಗಿ ಕಲ್ತ್ಕೊಳ್ಳೋದು ಅತ್ಯಂತ ಅವಶ್ಯಕ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಬಹು ಆಯ್ಕೆ ಪ್ರಶ್ನೆಗಳು ಒಂದೊಂದು ಮಾರ್ಕ್ಸ್ದು ಅಂಕಗಳದ್ದು 5 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದರಲ್ಲಿ ನಮ್ಮಲ್ಲಿ ಭಾರತದ ಇತಿಹಾಸವನ್ನ 3 ಭಾಗ ಮಾಡ್ಕೊಂಡಿದ್ವಿ: ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ ಅಂತ. ಈ ಬಹು ಆಯ್ಕೆನಲ್ಲಿ 5 ಪ್ರಶ್ನೆಗಳನ್ನ ಪ್ರಾಚೀನ ಭಾರತದಲ್ಲಿ 2 ಕೇಳ್ಬೋದು, ಅಥವಾ ಮಧ್ಯ ಭಾರತದಲ್ಲಿ 1, ಆಧುನಿಕ ಭಾರತದ ಇತಿಹಾಸದಲ್ಲಿ 2 ಪ್ರಶ್ನೆಗಳನ್ನ ಕೇಳಬಹುದು, ಅಥವಾ ಮಧ್ಯಕಾಲೀನ ಭಾರತದಲ್ಲಿ 2, ಅಥವಾ ಆಧುನಿಕದಲ್ಲಿ 1, ಪ್ರಾಚೀನದಲ್ಲಿ 2, ಈ ರೀತಿ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆಗಳು ಇದೆ. ಅದಕ್ಕೆ ವಿದ್ಯಾರ್ಥಿಗಳು ಅದಕ್ಕೆ ವೆಯ್ಟೇಜ್ ಕೊಟ್ಕೊಂಡು ಓದ್ಬೇಕು. ಯಾವುದೇ ಪಾಠವನ್ನ ಬಿಡದೆ ಎಲ್ಲಾ ಪಾಠಕ್ಕೂ ಆದ್ಯತೆ ಕೊಟ್ಟು ಓದಿದಾಗ ನಾವು ಈ ರೀತಿ ಪ್ರಶ್ನೆಗಳು ಬಂದಾಗ ಅವೆಲ್ಲದಕ್ಕೂ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಬರೆಯೋದಿಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದೇ ತರ ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡಿ ಅಂತ. ಇಂದಿನ ವರ್ಷಗಳಲ್ಲಿ ಬಿಟ್ಟ ಸ್ಥಳ ಭರ್ತಿ ಮಾಡೋದಕ್ಕೆ ಉತ್ತರಗಳನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಿರ್ಲಿಲ್ಲ. ಈ ಸರಿ ಬ್ರಾಕೆಟ್ ಅಲ್ಲಿ ಮೊದಲು ಉತ್ತರಗಳನ್ನ ಕೊಟ್ಟಿದ್ದಾರೆ. ಅದರ ಕೆಳಗಡೆ 5 ಬಿಟ್ಟ ಸ್ಥಳಗಳನ್ನ ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ ಅಂತ ಕೇಳ್ತಾರೆ. ಉತ್ತರ ಅಲ್ಲೇ ಇರುತ್ತೆ. ಉತ್ತರ 5 ಪ್ರಶ್ನೆಗಳಿಗೆ 6 ಉತ್ತರಗಳನ್ನ ಕೊಟ್ಟಿರ್ತಾರೆ. ಒಂದು ಹೆಚ್ಚುವರಿ ಉತ್ತರ ಕೊಟ್ಟಿರ್ತಾರೆ. ಯಾಕಂದ್ರೆ ಆ ಮಕ್ಕಳಲ್ಲಿ 4 ಪ್ರಶ್ನೆಗಳನ್ನ ಬರೆದು 5 ಆಪ್ಷನ್ ಕೊಟ್ಟಿದ್ರೆ ಕೊನೆಗೆ ಉಳಿದಿದ್ದು ಇದಕ್ಕೆ ಅಂತ ಹೇಳಿ ತಗೊಂಡೋಗಿ ತುಂಬಿಡ್ತಾರೆ. ಈ ಸರಿ ಆಗಲ್ಲ. ಇನ್ನೂ ಒಂದು ಹೆಚ್ಚುವರಿ ಉತ್ತರವನ್ನ ಕೇಳಿರೋದ್ರಿಂದ ಆ ವಿದ್ಯಾರ್ಥಿಗಳು ಸ್ವಲ್ಪ ಅವರಿಗೆ ಸಾಮರ್ಥ್ಯ ಇದ್ದು ಅದನ್ನ ಗುರ್ಸಿ ಬರೀಲಿ ಅನ್ನೋ ಕಾರಣಕ್ಕೆ ಈ ರೀತಿ ಉತ್ತರಗಳನ್ನ ಒಂದು ಹೆಚ್ಚುವರಿ ಕೇಳಿರ್ತಾರೆ. ಅದನ್ನ ವಿದ್ಯಾರ್ಥಿಗಳು ಗಮನಿಸ್ಬೇಕು. 5 ಬಿಟ್ಟ ಸ್ಥಳಗಳಿಗೆ 6 ಉತ್ತರ ಕೊಟ್ಟಿರ್ತಾರೆ. 5 ಮಾತ್ರ ಆಯ್ಕೆ ಮಾಡಿ ಸೂಕ್ತವಾದದ್ದನ್ನ ಅವ್ರು ಬರೆಯೋದನ್ನ ಈ ಸರಿ ಒಂದು ಬದಲಾವಣೆಗಳನ್ನ ಮಾಡಿದ್ದಾರೆ.
ಅದೇ ತರವಾಗಿ ಹೊಂದಿಸಿ ಬರೆಯಿರಿ ಅಂತ 5 ಅಂಕಗಳಿಗೆ ಪ್ರಶ್ನೆಯನ್ನ ಕೇಳ್ತಾರೆ. AB ಪಟ್ಟಿ ಅಂತ ನಾವು ಕೇಳ್ತೀವಿ. ಸೊ ಅದರಲ್ಲಿ A ಪಟ್ಟಿನಲ್ಲಿ ವ್ಯಕ್ತಿಗಳ ಹೆಸರುಗಳನ್ನೇ ಕೇಳಿರ್ತಾರೆ. ಬಹಳ ಮುಖ್ಯ. ಅವರು ಧಾರ್ಮಿಕ ಸುಧಾರಕರಿರ್ಬೋದು, ರಾಜರಿರ್ಬೋದು, ಅಥವಾ ಕವಿಗಳಿರ್ಬೋದು, ಅಥವಾ ಬರಹಗಾರರಿರ್ಬೋದು. ಇವರ ಹೆಸರುಗಳನ್ನು ಮಾತ್ರ ಕೇಳಿರ್ತಾರೆ. B ಭಾಗದಲ್ಲಿ ಆ ವ್ಯಕ್ತಿಗಳು ಮಾಡಿರುವ ಸಾಧನೆಗಳನ್ನು ಕೇಳಿರ್ತಾರೆ. ರಾಜರಾದರೆ ರಾಜರ ಬಿರುದುಗಳು, ರಾಜಧಾನಿಗಳು, ಹಾಗೆ ಧಾರ್ಮಿಕ ಸುಧಾರಕರಾದರೆ ಅವರು ಯಾವ ಧರ್ಮ ಸ್ಥಾಪನೆ ಮಾಡಿದ್ರು, ಅವರ ಏನು ಸಿದ್ಧಾಂತಗಳಿದೆ ಅದ್ರ ಬಗ್ಗೆ ಕೇಳಿರ್ತಾರೆ. ಅದೇ ತರಹ ಕವಿಗಳಾದರೆ ಆ ಕವಿಗಳ ಕೃತಿಗಳು ಇವುಗಳನ್ನ ಕೇಳಿರ್ತಾರೆ. ಈ ಸರಿ ಒಂದು ಬದಲಾವಣೆ ಮಾಡಿದರೆ ಹೊಂದಿಸಿ ಬರೆಯುವುದರಲ್ಲಿ ಈ A ಪಟ್ಟಿಯಲ್ಲಿ 5 ಪ್ರಶ್ನೆ ಕೇಳಿ B ಪಟ್ಟಿಯಲ್ಲಿ 6 ಉತ್ತರಗಳನ್ನು ಕೊಟ್ಟಿದ್ದಾರೆ. ಹಿಂದೆಲ್ಲ B ಪಟ್ಟಿಯಲ್ಲಿ 5 ಕೇಳ್ತಿದ್ರು, 4 ಗುರುತಿಸಿ ಉಳಿದಿದ್ದ ಯಾವುದೋ ಒಂದಕ್ಕೆ ಸೇರಿಸಿ ಬರ್ದ್ಬಿಡೋರು, ಉಳಿದಿದ್ದು ಇದೇ ಇರ್ಬೋದು ಅಂತ. ಈಗ ಹಂಗಿಲ್ಲ, ಇನ್ನೂ ಒಂದು ಹೆಚ್ಚುವರಿ ಪ್ರಶ್ನೆಗಳನ್ನ ಕೇಳಿರೋದ್ರಿಂದ ವಿದ್ಯಾರ್ಥಿಗಳು ಅದನ್ನ ಸರಿಯಾಗಿ ಗುರುತಿಸಿ ಬರೀತಕ್ಕಂಥ ಕೌಶಲ್ಯವನ್ನ ಈ ಬಾರಿ ಬೆಳೆಸ್ಕೊಳ್ಬೇಕಾಗಿದೆ. ಹೊಂದಿಸಿ ಬರೆಯಿರಿ ಸಂಬಂಧಪಟ್ಟಂತೆ ಮೇಡಮ್. ಹಾಗೆ 1 ಅಂಕದ ಪ್ರಶ್ನೆ, ಒಂದು ಪದ ಮತ್ತು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ. ಅದು 5 ಪ್ರಶ್ನೆಗಳನ್ನ ಕೇಳಿದರೆ ಅದು ನೇರವಾಗಿ ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳು ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ ಹಾಗೂ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನ ಅವರು ಕೇಳಿದರೆ ವಿದ್ಯಾರ್ಥಿಗಳು ಅದನ್ನ ಸೂಕ್ತವಾಗಿ ಅರ್ಥ ಮಾಡಿಕೊಂಡು ಆ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀತಕ್ಕಂಥ ಕೆಲಸವನ್ನ ವಿದ್ಯಾರ್ಥಿಗಳು ಮಾಡಬೇಕು. ಇನ್ನು ಭಾಗ B ನಲ್ಲಿ 5ನೇ ಮೇಯ್ನಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಅಂದ್ರೆ 8 ಪ್ರಶ್ನೆಗಳಿಗೆ 2 ವಾಕ್ಯ ಅಥವಾ 2 ಪದಗಳಲ್ಲಿ ಉತ್ತರ ಬರೀರಿ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ 13 ಪ್ರಶ್ನೆಗಳನ್ನ ಕೇಳಿರ್ತಾರೆ. 13 ಪ್ರಶ್ನೆಗಳಲ್ಲಿ ಅವ್ರು 8ಕ್ಕೆ ಮಾತ್ರ ಉತ್ತರಗಳನ್ನ ಬರೀಬೇಕು ಅವರು. ಸೊ ನನ್ನ ಅನಿಸಿಕೆ ಏನಂದ್ರೆ ಅಲ್ಲೂ ಸಹ 2 ಅಂಕದ ಪ್ರಶ್ನೆಗಳು, 2 ಪದ 2 ವಾಕ್ಯಗಳಲ್ಲಿ ವಿದ್ಯಾರ್ಥಿಗಳು ಉತ್ತರ ಬರೀಬೇಕು. ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೆ ಅಂದ್ರೆ, ಅಲ್ಲಿ ಕೇಳಿರುವ 8 ಪ್ರಶ್ನೆಗಳಿಗೆ ಮಾತ್ರ ವಿದ್ಯಾರ್ಥಿಗಳು ಉತ್ತರವನ್ನ ಬರೆದು ಅದರಲ್ಲಿ 1, 2, 3 ಪ್ರಶ್ನೆಗಳು ಉತ್ತರ ತಪ್ಪಾದ್ರೆ ವಿದ್ಯಾರ್ಥಿಗಳ ಅಂಕಗಳನ್ನ ಕಳ್ಕೊಳ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ನನ್ನ ಅನಿಸಿಕೆ ಏನಂದ್ರೆ ಅಲ್ಲಿ ಕೊಟ್ಟಿರುವ 13 ಪ್ರಶ್ನೆಗಳಿಗೂ ವಿದ್ಯಾರ್ಥಿಗಳಿಗೆ ಉತ್ತರ ಬರೆದು ಅದರಲ್ಲಿ 1, 2 ತಪ್ಪಾದ್ರೂ 8ಕ್ಕೂ ಮ್ಯಾಕ್ಸಿಮಮ್ ಮಾರ್ಕ್ಸ್ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಅವರಿಗೆ ಅದರಿಂದ ಅನುಕೂಲ ಇದೆ. ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿಗಳು 5ನೇ ಮೇನಲ್ಲಿ ಭಾಗ B ನಲ್ಲಿ 2 ಅಂಕದ ಪ್ರಶ್ನೆಗಳು ಏನಿದೆ ಅದನ್ನ 13ಕ್ಕೂ ಉತ್ತರ ಬರೆದ್ರೆ ನಾವು ಸರಿ ಇರುವ ಉತ್ತರಕ್ಕೆ 8 ಆಯ್ಕೆ ಮಾಡಿಕೊಂಡು ನಾವು ಅದಕ್ಕೆ ಅಂಕವನ್ನ ಕೊಡ್ತೀವಿ. ಕೆಲವರು 13ಕ್ಕೂ ಸರಿ ಉತ್ತರವನ್ನ ಬರೆದ್ರು ಅದೇನು ತಪ್ಪಾಗಲ್ಲ. ಅವ್ರಿಗೆ ನಾವು 8 ಮಾತ್ರ ನಾವು ಅಂಕಗಳನ್ನ ಕೊಟ್ಟು ಇನ್ನು ಉಳಿದಿದ್ದನ್ನ ಇದು ಹೆಚ್ಚುವರಿ ಪ್ರಶ್ನೆಗಳು ಅಂತ ನಾವು ಗುರುತಾಕಿ ನಾವು ಅದನ್ನ ಕೈ ಬಿಡ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳ ಅನುಕೂಲ ದೃಷ್ಟಿಯಿಂದ ಈ 8 ಪ್ರಶ್ನೆಗಳ ಜೊತೆ ಇನ್ನೂ ಕೊಟ್ಟಿರುವ ಎಕ್ಸ್ಟ್ರಾಗಳನ್ನ ಬರೀಬಹುದು. ಯಾಕಂದ್ರೆ ಇದಕ್ಕೆ ಹೆಚ್ಚು ಸಮಯ ಏನು ಬೇಕಾಗಲ್ಲ. 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಹೆಚ್ಚು ಸಮಯ ಏನು ಹಿಡಿಯೋದಿಲ್ಲ. ಹಾಗಾಗಿ ಹೆಚ್ಚುವರಿ ಬರೆದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಇಲ್ಲೂ ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ ಮತ್ತೆ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಇತಿಹಾಸವನ್ನ ಒಳಗೊಂಡಂತೆ ಪ್ರಶ್ನೆಗಳು ಇಲ್ಲಿ ನೇರವಾಗಿ ಕೇಳಿರ್ತಾರೆ, ಬರೀಬಹುದು ಅದನ್ನ. ಇನ್ನೊಂದು ಬದಲಾವಣೆಯನ್ನು ಮಾಡಿದರೆ ಭಾಗ C ನಲ್ಲಿ 6ನೇ ಮೇಯ್ನಲ್ಲಿ 5 ಅಂಕದ 4 ಪ್ರಶ್ನೆಗಳನ್ನ ಕೇಳಿ 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನ ಬರೀರಿ ಅಂತ ಹೇಳ್ತಾರೆ. ಅಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ 5 ಅಂಕದ ಹೆಚ್ಚು ಪ್ರಶ್ನೆಗಳು ನಮ್ಮ ಭಾರತದ ಇತಿಹಾಸದಲ್ಲಿ ಇರೋದ್ರಿಂದ ಅಲ್ಲಿ ಈ ಬಾರಿ ಕೇಳ್ತಕ್ಕಂಥದ್ದು ಕೇವಲ 4 ಪ್ರಶ್ನೆಗಳು ಮಾತ್ರ. ಎಷ್ಟಿದೆ? ಸುಮಾರು 5 ಅಂಕದ ಪ್ರಶ್ನೆಗಳು ಅಂತ ನಾವು ನೋಡೋದಾದ್ರೆ ಸುಮಾರು 66 ಪ್ರಶ್ನೆಗಳು 5 ಅಂಕದ ಪ್ರಶ್ನೆಗಳಿದೆ. ಅದರಲ್ಲಿ 4 ಪ್ರಶ್ನೆಗಳನ್ನ ಮಾತ್ರ ಕೇಳ್ತಾರೆ. ಬಟ್ ವಿದ್ಯಾರ್ಥಿಗಳು ಅಷ್ಟೋ ಪ್ರಶ್ನೆ ಉತ್ತರಗಳನ್ನ ಕಲ್ತಿದ್ರೆ ಈ 4 ಬರೆಯೋದಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲಿ ಕೇಳಬೇಕಾದ್ರೂ ಒಂದು ವೆರೈಟಿಯಲ್ಲಿ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದು ರಾಜರ ಬಗ್ಗೆ, ರಾಜರ ಸಾಧನೆಗಳ ಬಗ್ಗೆ, ಅವರ ದಿಗ್ವಿಜಯ ಬಗ್ಗೆ, ಹಾಗೆ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳನ್ನ, ಧಾರ್ಮಿಕ ಸುಧಾರಕರು, ಸಾಮಾಜಿಕ ಸುಧಾರಕರ ಬಗ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳನ್ನ, ಮತ್ತೆ ಭಾರತದ ಸ್ವತಂತ್ರ ಹೋರಾಟ ಮತ್ತೆ ಕರ್ನಾಟಕ ಏಕೀಕರಣ ಚಳವಳಿಗೆ ಸಂಬಂಧಪಟ್ಟಂತೆ ಇಲ್ಲಿ 5 ಅಂಕಗಳ ಪ್ರಶ್ನೆಗಳನ್ನ ಕೇಳಿರ್ತಾರೆ. ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲೇ ರೆಡಿಯಾಗಿರ್ಬೇಕು. ಇಲ್ಲೂ ಸಹ ಕೇಳಬೇಕಾದ್ರೆ ಅವರು ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ, ಆಧುನಿಕ ಭಾರತದ ಇತಿಹಾಸ, ಕರ್ನಾಟಕವನ್ನು ಒಳಗೊಂಡಂತೆ ಪ್ರಶ್ನೆಗಳನ್ನ ಕೇಳ್ತಾರೆ. ಬಟ್ ನಾವು ಇದರಲ್ಲಿ ಇದೇ ಪ್ರಶ್ನೆ ಬರುತ್ತೆ ಅಂತ ಚಾಯ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅತಿ ಹೆಚ್ಚು 5 ಅಂಕದ ಪ್ರಶ್ನೆಗಳಿರೋದ್ರಿಂದ ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸುವವರು
ಅಲ್ಲಿ 66 ಪ್ರಶ್ನೆಗಳಲ್ಲಿ ಯಾವ್ದಾದ್ರು 4 ಪ್ರಶ್ನೆಗಳನ್ನ ತೆಗೆದು ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಇಡಬಹುದು. ಹಾಗಾಗಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಪಾಠಗಳಲ್ಲಿ ಇರ್ತಕ್ಕಂಥ 5 ಅಂಕದ ಪ್ರಶ್ನೆಗಳನ್ನ ಕಲ್ತ್ಕೊಂಡು ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಮನವಿಯಾಗಿದೆ. ಭಾಗ ಡಿ ನಲ್ಲಿ 7ನೇ ಮೇನ್ ನಲ್ಲಿ 10 ಅಂಕದ 2 ಪ್ರಶ್ನೆಗಳನ್ನ ಅವರು ಬರಿಬೇಕಾಗತ್ತೆ. ಇಲ್ಲೂ ಸಹ 4 ಪ್ರಶ್ನೆಗಳನ್ನ ಕೊಡ್ತಾರೆ. ವಿದ್ಯಾರ್ಥಿಗಳು 2ಕ್ಕೆ ಮಾತ್ರ ಉತ್ತರವನ್ನ ಬರೀಬೇಕು. ಇಲ್ಲಿ 4ಕ್ಕೂ ಬರೀಬಹುದಾ? ಖಂಡಿತ ಇಲ್ಲ. ಯಾಕೆಂದ್ರೆ ಅವರಿಗೆ ಸಮಯ ಸಾಕಾಗೋದಿಲ್ಲ. ಲಾಂಗ್ ಆನ್ಸರ್ ಪ್ರಶ್ನೆಗಳು ಇರೋದ್ರಿಂದ ಇಲ್ಲಿ 2ಕ್ಕೆ ಯಾವ್ದು ಚೆನ್ನಾಗಿ ಉತ್ತರ ಗೊತ್ತಿರುತ್ತೆ ಅದನ್ನ ಆಯ್ಕೆ ಮಾಡಿಕೊಂಡು ಪರೀಕ್ಷೆನಲ್ಲಿ ವಿದ್ಯಾರ್ಥಿಗಳು ಬರೆಯೋದು ಸೂಕ್ತ. ಇಲ್ಲಿ ಬರಿಬೇಕಾದ್ರೂ ಹಾಗೇನೆ ಇಲ್ಲೂ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಮಧ್ಯಕಾಲೀನ ಭಾರತ, ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರುತ್ತೆ. ನಮ್ಮ ಪಠ್ಯ ಪುಸ್ತಕದಲ್ಲಿ 10 ಅಂಕದ ಪ್ರಶ್ನೆಗಳು ಸುಮಾರು 16 ಪ್ರಶ್ನೆಗಳಿರುತ್ತೆ. 16 ಪ್ರಶ್ನೆಗಳನ್ನ ಕಲ್ತ್ರೆ ವಿದ್ಯಾರ್ಥಿಗಳು ಖಂಡಿತ ಅದರಲ್ಲಿ 4 ಪ್ರಶ್ನೆಗಳು ಬರುತ್ತೆ. ಆ 4ರಲ್ಲಿ ಯಾವ್ದಾರು 2ಅನ್ನ ಚೆನ್ನಾಗಿ ಕಲ್ತಿರೋದನ್ನ ಬರೀಬಹುದು. ಇದು ಅವರಿಗೆ ಸುಲಭ ಆಗುತ್ತೆ ಅಂತ. 16 ಪ್ರಶ್ನೆಗಳನ್ನ ಕಲ್ತ್ರೆ ಅದರಲ್ಲಿ 4 ಖಂಡಿತ ಬರುತ್ತೆ. ಆ 4ರಲ್ಲಿ 2ಅನ್ನ ಅವರು ಸುಲಭವಾಗಿ ಬರೀಬಹುದು. ಇದ್ರಲ್ಲಿ ಬೇಕಾದ್ರೆ ನಾವು ಮಕ್ಕಳಿಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಹೆಚ್ಚು ಆದ್ಯತೆ ಕೊಟ್ಟು ಓದಿ ಅಂತ ನಾವು ಹೇಳ್ಬೋದು. ಆದ್ರೆ 5 ಅಂಕದಲ್ಲೇ ಆಗೋದಿಲ್ಲ. ಎಲ್ಲವನ್ನೂ ಓದ್ಕೋಬೇಕು. ಹಾಗೇನೆ 8ನೇ ಮೇನ್ ನಲ್ಲಿ ಕೆಳಗಿನ ಘಟನೆಯನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ವಿದ್ಯಾರ್ಥಿಗಳು ಇಸ್ವಿಗಳ ಆಧಾರದ ಮೇಲೆ ಆ ಘಟನೆಯನ್ನ ಕ್ರೋನಾಲಜಿಕಲ್ ಆರ್ಡರ್ಗೆ ಬರೀಬೇಕು. ನಮ್ಮ ಇತಿಹಾಸದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳ ಆದ್ಯತೆ ಕೊಡ್ಬೇಕಾಗಿರೋದು ಕಾಲ, ಸ್ಥಳ, ಘಟನೆಗೆ ಹೆಚ್ಚು ಆದ್ಯತೆ ಕೊಡಬೇಕು. ಯಾವುದೇ ಘಟನೆಗಳು ಶೂನ್ಯದಲ್ಲಿ ಜರುಗುವುದಿಲ್ಲ. ಒಂದು ಘಟನೆ ನಡೆದಿದ್ರೆ ಅದು ಸೂಕ್ತವಾದ ಸ್ಥಳ ಮತ್ತೆ ಕಾಲ ಇದ್ದೇ ಇರುತ್ತೆ. ಅದಕ್ಕಾಗಿ ಆ ವಿದ್ಯಾರ್ಥಿಗಳು ನಮ್ಮ ಇತಿಹಾಸದಲ್ಲಿ ಬರ್ತಕ್ಕಂಥ ಯುದ್ಧಗಳು ಮತ್ತೆ ಅದರ ಒಪ್ಪಂದಗಳು, ಅದಕ್ಕೆ ಸಂಬಂಧಪಟ್ಟಂತ ಕಾಲ, ಸ್ಥಳ ಎಲ್ಲವನ್ನು ನೋಡ್ಬೇಕು. ಉದಾಹರಣೆಗೆ ಪ್ಲಾಸಿ ಕದನ ಯಾವಾಗ ನಡೀತು ಅಂದ್ರೆ, ಪ್ಲಾಸಿ ಕದನ 1757 ನಡೆಯಿತು ಅಂತ. ಎಲ್ಲಿ ನಡೀತು? ಪ್ಲಾಸಿ ಎಂಬ ಸ್ಥಳದಲ್ಲಿ ನಡೀತು. ಅಲ್ಲಿ ಯಾರು ಗೆದ್ರು, ಯಾರು ಸೋತ್ರು ಅನ್ನೋದನ್ನ ವಿದ್ಯಾರ್ಥಿಗಳು ತಿಳ್ಕೊಂಡಿರ್ಬೇಕು. ಅದಕ್ಕೆ ಕಾಲ, ಸ್ಥಳ ಬಹಳ ಮುಖ್ಯ ಇತಿಹಾಸದಲ್ಲಿ. ವಿದ್ಯಾರ್ಥಿಗಳು ಆ ಕಾಲ, ಸ್ಥಳಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ರೆ ಇತಿಹಾಸ ಅವರಿಗೆ ಅತ್ಯಂತ ಸುಲಭ ಆಗುತ್ತೆ. ಘಟನೆಗಳು ಯಾವುದೂ ಶೂನ್ಯದಲ್ಲಿ ಜರುಗೋದಿಲ್ಲ. ಅದಕ್ಕೆ ನಿರ್ದಿಷ್ಟ ಸ್ಥಳ, ಕಾಲ ಇರುತ್ತೆ. ಅದನ್ನ ಹೆಚ್ಚು ಆದ್ಯತೆಯನ್ನ ಕೊಡಬೇಕು. ಇಸ್ವಿಯನ್ನ ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕು. ಹಾಗಾಗಿ ವಿದ್ಯಾರ್ಥಿಗಳು ಈ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಬರೆಯೋದಿಕ್ಕೆ, ಕಾಲಾನುಕ್ರಮದಲ್ಲಿ ಬರೆಯೋದಿಕ್ಕೆ ಅತ್ಯಂತ ಉಪಯುಕ್ತ ಆಗುತ್ತೆ. ಅದಕ್ಕೆ 4 ಅಂಕದ ಪ್ರಶ್ನೆ ಒಂದನ್ನ ಕೇಳ್ತಾರೆ. ಅಲ್ಲೂ ಸಹ ಕ್ರೋನಾಲಜಿಕಲ್ ಆರ್ಡರ್ ಕೇಳಬೇಕಾದ್ರೂ ಸುಮಾರು ಒಂದು ಘಟನೆಗೂ ಇನ್ನೊಂದು ಘಟನೆಗೂ 1 ಶತಮಾನ ಅಂತರ ಇರುತ್ತೆ. ಅದ್ರೊಳಗಡೆ ನೀನ್ ಕೇಳೋದಿಲ್ಲ. 1 ಶತಮಾನ ಅಂತರ, ಅದ್ ನಂತರದಲ್ಲೇ ಕೇಳಿರ್ತಾರೆ ಒಂದು ಘಟನೆಗೂ ಇನ್ನೊಂದು. ಹಾಗಾಗಿ ಅದಕ್ಕೆ ಆದ್ಯತೆಯನ್ನು ಕೊಡಬೇಕು. ಇನ್ನು 9ನೇ ಮೇನ್ ನಲ್ಲಿ ನಾವು 39A ಅಂತ ಇದೆ, ಭೂಪಟಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಆ ಪ್ರಶ್ನೆನಲ್ಲಿ ಈ ಬಾರಿ ಒಂದ್ ಸ್ವಲ್ಪ ಬದಲಾವಣೆಯನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಭಾರತದ ಭೂಪಟದಲ್ಲಿ ಗುರುತಿಸಿ ಅದರ ಬಗ್ಗೆ ಮಾಹಿತಿ ಬರೆಯೋದಕ್ಕೆ 8 ಸ್ಥಳಗಳನ್ನ ಕೇಳ್ತಾ ಇದ್ರು. ಈ ಬಾರಿ 8 ಸ್ಥಳವನ್ನ ಕೇಳ್ತಾ ಇಲ್ಲ, ಅದಕ್ಕೆ 5 ಮಾತ್ರ ಕೇಳ್ತಾ ಇದ್ದಾರೆ. ಹಿಂದೆ 8 ಕೇಳಿ 5 ಗುರುತಿಸಿ 5ಕ್ಕೆ ಮಾಹಿತಿಯನ್ನ ಬರೀರಿ ಅಂತ ಹೇಳ್ತಾ ಇದ್ರು. ಈ ಬಾರಿ ಚಾಯ್ಸ್ ಅನ್ನ ತೆಗೆದಾಕಿದ್ದಾರೆ. 5 ಕೇಳ್ತಾರೆ, 5ಕ್ಕೇನೆ ಸ್ಪಷ್ಟವಾಗಿ ವಿದ್ಯಾರ್ಥಿಗಳು ಉತ್ತರಗಳನ್ನ ಬರೀಬೇಕೀಗ. ಆ ರೀತಿ ಬರೀಲಿಲ್ಲ ಅಂದ್ರೆ ಅವ್ರ ಅಂಕಗಳನ್ನ ಕಳ್ಕೊಳ್ತಾರೆ. ಈ ಸರಿ ಚಾಯ್ಸ್ ಇಲ್ಲ. ಹೋದ್ ಸರಿ ಏನಾಗಿತ್ತಂದ್ರೆ 8ಕ್ಕೂ ಗುರುತಾಕಿ 2 ತಪ್ಪಾದ್ರೂ ಅವ್ರಿಗೆ 5 ಅಂಕಗಳು ಸಿಗ್ತಾ ಇತ್ತು. ಈ ಸರಿ ಕಂಪಲ್ಸರಿ ಮಾಡಿದ್ದಾರೆ. ಅದರಲ್ಲಿರುವ ಚಾಯ್ಸ್ ಅನ್ನ ತೆಗ್ದಿದ್ದಾರೆ. ಭೂಪಟದಲ್ಲಿ ಅವರು ಕಡ್ಡಾಯವಾಗಿ 5 ಗುರುತಿಸ್ಬೇಕು, 5ಕ್ಕೆ ಅದ್ರ ಬಗ್ಗೆ ಮಾಹಿತಿಗಳನ್ನ ಬರೀತಕ್ಕಂತ ಕೆಲಸ ಆಗ್ಬೇಕು. ಭಾಗ ಎಫ್ ನಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಒಂದು ಪ್ರಶ್ನೆಯನ್ನ ಕೊಡ್ತಾರೆ, 39B ಅಂತ. ಅಲ್ಲಿ ಆ ದೃಷ್ಟಿ ವಿಕಲಚೇತನರು ಭಾರತದ ಭೂಪಟ ಹೇಗಿರುತ್ತೆ ಅವ್ರು ನೋಡಿರೋದಿಲ್ಲ. ಅವ್ರಿಗೆ ಆ ಪ್ರಶ್ನೆ, ಭೂಪಟದ ಪ್ರಶ್ನೆ ಬರೆಯೋದಿಕ್ ಆಗೋದಿಲ್ಲ. ಅದಕ್ಕೆ ಅವ್ರು ಅದಕ್ ಬದಲಿಗೆ ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಕೊಡ್ತಾರೆ. ಆ ವಿದ್ಯಾರ್ಥಿಗಳು ಆ ಪ್ರಶ್ನೆಗೆ ಉತ್ತರಗಳನ್ನ ಬರೀಬೇಕು. ಇಲ್ಲಿ ವಿದ್ಯಾರ್ಥಿಗಳು ಒಂದು ತಪ್ಪನ್ನ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ. ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಕೇಳಿರುವ ಪ್ರಶ್ನೆಯನ್ನು ಸಹ ನಮ್ಮ ರೆಗ್ಯುಲರ್ ವಿದ್ಯಾರ್ಥಿಗಳು ಬರೆದ್ಬಿಡ್ತಾರೆ. ಅದು ಸುಮ್ನೆ ಸಮಯ ವೇಸ್ಟ್. ಅದಕ್ಕೆ ಅಂಕ ಕೊಡ್ಲಿಕ್ಕೆ ಬರೋದಿಲ್ಲ, ಕನ್ಸಿಡರ್ ಮಾಡೋದೇ ಇಲ್ಲ. ಯಾವ ಕಾರಣಕ್ಕೂ ನಾವು ಅದನ್ನ ಕನ್ಸಿಡರ್ ಮಾಡೋದಿಲ್ಲ.
ಕೆಲವರು ಭೂಪಟನೇ ಬಿಟ್ಬಿಡ್ತಾರೆ, ಈ ಪ್ರಶ್ನೆಗೆ ಉತ್ತರ ಬರೆದಿರ್ತಾರೆ. ನಾವು ವ್ಯಾಲ್ಯೂಯೇಷನ್ ಸಂದರ್ಭದಲ್ಲಿ ಕೆಲವು ಈ ತಪ್ಪುಗಳನ್ನ ಗಮನಿಸಿದೀವಿ. ಆದ್ರೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳನ್ನ ಬಿಟ್ಟು ಉಳಿದ ಎಲ್ಲವರಿಗೂ ಭೂಪಟದ ಪ್ರಶ್ನೆಗಳು ಅತ್ಯಂತ ಕಡ್ಡಾಯವಾಗಿ ಅದು ಗಮನಿಸ್ಕೋಬೇಕು. ಅದೇ ಭೂಪಟದ ಬಗ್ಗೆ ನಾವು ಮಾತಾಡ್ತಿದ್ದು, ಅದು ಕಡ್ಡಾಯವಾಗಿ ಅವರು ಪ್ರತಿ ವಿದ್ಯಾರ್ಥಿಯು ಕಡ್ಡಾಯವಾಗಿ ಅಂದ್ರೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಉಳಿದ ವಿದ್ಯಾರ್ಥಿಗಳು ಅವರು ಸ್ಥಳಗಳನ್ನ ಗುರುತಿಸಿ 5 ಅಂಕದಲ್ಲಿ ಅವುಗಳನ್ನ ಮಾಹಿತಿಗಳನ್ನ ಬರಿತಕ್ಕಂಥ ಕೆಲಸವನ್ನ ವಿದ್ಯಾರ್ಥಿಗಳು ಮಾಡಬೇಕು. ಅದಕ್ಕೆ ಸೂಕ್ತವಾದ ಪ್ರಾಕ್ಟೀಸ್ ಅನ್ನ ವಿದ್ಯಾರ್ಥಿಗಳು ಭೂಪಟಕ್ಕೆ ಸಂಬಂಧಪಟ್ಟಂತೆ ಅವರು ಮಾಡಿರ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ವಿ. ಮತ್ತೆ ಇದರಲ್ಲಿ ನಮ್ಮ ಪಠ್ಯ ಪುಸ್ತಕದಲ್ಲಿ 20 ಸ್ಥಳಗಳ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಆ 20 ಸ್ಥಳಗಳಲ್ಲಿ ಈ ಸರಿ 5 ಮಾತ್ರ ಕೇಳ್ತಾರೆ. ಆದ್ರೆ ವಿದ್ಯಾರ್ಥಿಗಳು 20 ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ಕಲ್ತಿದ್ರೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ 5 ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ಬರೆಯೋದ್ರ ಮೂಲಕ 5 ಅಂಕಗಳನ್ನ ಪಡೆಯೋದಕ್ಕೆ ಅವರಿಗೆ ಸಾಧ್ಯತೆ ಇದೆ. ಮತ್ತೆ 5 ಸ್ಥಳಗಳನ್ನ ಭೂಪಟದಲ್ಲಿ ಗುರುತಾಗಿಸುವುದರ ಮೂಲಕ ಸರಿಯಾದ ರೀತಿಯಲ್ಲಿ ಅಲ್ಲೂ 5 ಅಂಕಗಳನ್ನ ಪಡೆಯೋದಕ್ಕೆ ಇದು ಸುಲಭ ಆಗುತ್ತೆ. ನಮ್ಮ ಇತಿಹಾಸದ ವಿದ್ಯಾರ್ಥಿಗಳು ಭೂಪಟದ ಪ್ರಶ್ನೆ ಅಂಕವನ್ನ ಗಳಿಸ್ಲಿಕ್ಕೆ ಅತ್ಯಂತ ಸುಲಭವಾದಂತಹ ಪ್ರಶ್ನೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸಿದ್ವಿ. ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ 4-5 ಬಾರಿ ಭೂಪಟಗಳನ್ನ ಗುರ್ಸಿ ಮನೆಯಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಿದ್ರೆ ಅವರಿಗೆ ಸುಲಭ ಆಗುತ್ತೆ. ಮತ್ತೆ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ರು ಸಹ ಅದು ಸುಲಭ ಆಗುತ್ತೆ. ಮತ್ತೆ ಈ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತೆ ಈ ಸರಿ 80 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. 80 ಅಂಕಗಳಿಗೆ ಪ್ರಶ್ನೆ ಕೇಳೋದ್ರಿಂದ ನಮ್ಮಲ್ಲಿ ಪಠ್ಯ ಪುಸ್ತಕದಲ್ಲಿ 120 ಅವಧಿಯ ಬೋಧನಾ ಅವಧಿಯನ್ನ ಇಟ್ಟಿದ್ದಾರೆ. ಆ 120 ಅವಧಿಯ ಬೋಧನೆಗೆ 120 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು 80 ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರಿಬೇಕಾಗಿದೆ. ಯಾಕೆಂತಂದ್ರೆ ನಾವು ಪ್ರತಿ ಪಾಠಕ್ಕೂ ಆದ್ಯತೆಯನ್ನ ಕೊಟ್ಟು ಓದ್ಲಿ ಅನ್ನೋದು ಶಾಲಾ ಶಿಕ್ಷಣ ಇಲಾಖೆಯ ಒಂದು ಉದ್ದೇಶ ಆಗಿದೆ. ಪ್ರತಿ ಪಾಠದಲ್ಲೂ ಸಹ ನಿರ್ದಿಷ್ಟ ಪಡಿಸಿದಂತೆ ಅವರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಸರ್, ಒಂದು ಕರೆ ಇದೆ, ನೋಡ್ಬಿಟ್ಟು ಮಾತಾಡೋಣ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಹೇಳಿ. ಮೇಡಮ್ ರೋಹಿತ್ ಅಂತ. ಸರ್ ಒಂದು ಪ್ರಶ್ನೆ ಕೇಳಬೇಕು. ಸರ್ ನಮಸ್ತೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ನಮ್ಮ ಕಾಲೇಜ್ಗಳಲ್ಲಿ, ರೂರಲ್ ಕಾಲೇಜ್ಗಳಲ್ಲಿ ತುಂಬಾ ಮಕ್ಕಳು ರೆಗ್ಯುಲರ್ ಆಗಿ ಬಂದಿರಲ್ಲ. ತುಂಬಾ ಕ್ಲಾಸಸ್ ಎಲ್ಲ ಮಿಸ್ ಆಗಿರ್ತದೆ. ಪರೀಕ್ಷೆ ಕೊನೆ ಸಮಯದಲ್ಲಿ ಬರ್ತಾರೆ. ಅವ್ರಿಗೆ ಈ ಕಡಿಮೆ ಕ್ಲಾಸ್ ಕೇಳಿರ್ತಾರೆ ಅಥವಾ ಬಸ್ಸು ಇನ್ನೇನೋ ಸಮಸ್ಯೆಯಿಂದ ಬಂದಿರಲ್ಲ. ಅಂತವ್ರಿಗೆ ಈ ಪಾಸ್ ಆಗೋದಕ್ಕೆ ಒಂದು 30 ಅಥವಾ 40 ನಂಬರ್ ವರೆಗೆ ಸುಲಭವಾಗಿ ಇರೋ ಸಮಯದಲ್ಲಿ ಪ್ರಿಪೇರ್ ಆಗೋದಕ್ಕೆ ಏನ್ ಮಾಡ್ಬೋದು? ಸರಳ ಸೂತ್ರ ಕೇಳ್ತಿದ್ದಾರೆ. ಖಂಡಿತ ಸರ್. ನಮ್ಮ ಅದ್ರ ಜೊತೆಗೆ ಸರ್ ಇನ್ನೊಂದು, ಮ್ಯಾಪ್ ವಿಚಾರದಲ್ಲಿ ಈಗ ಮೊದಲು ಚಾಯ್ಸ್ ಜಾಸ್ತಿ ಇತ್ತು, ಈಗ ಅದ್ರಲ್ಲಿ ಚಾಯ್ಸ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಗೆ ಅದು ಪ್ರಿಪೇರ್ ಆಗಿ ಕನಿಷ್ಠ ಅಂಕಗಳನ್ನ ಅದರಲ್ಲಿ ಗಳಿಸೋದಕ್ಕೆ ಸಾಧ್ಯ ಅಂತ ಒಂದೆರಡು ಸಂಗತಿ ಹೇಳಿ. ನಮ್ಮ ಇತಿಹಾಸ, ಭಾರತದ ಇತಿಹಾಸದ ವಿಷಯ ದ್ವಿತೀಯ PUCದು ಪಠ್ಯಕ್ರಮನೇ ಅತ್ಯಂತ ಸುಲಭವಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಓದ್ಕೊಂಡ್ರೆ ಅರ್ಥ ಆಗೋ ಮಟ್ಟದಲ್ಲಿ ಇದೆ. ಯಾವುದೇ ತರ ಸಮಸ್ಯೆಗಳಾಗೋದಿಲ್ಲ. ಹಾಗೇನೆ 10 ಅಂಕದ ಪ್ರಶ್ನೆಗಳಿದೆಯಲ್ಲ, 16 ಪ್ರಶ್ನೆಗಳಿದೆ. 16 ಪ್ರಶ್ನೆಗಳನ್ನ ಕಲ್ತ್ರೆ ವಿದ್ಯಾರ್ಥಿಗಳು 20 ಅಂಕಗಳನ್ನ ಪಡೆಯೋದಿಕ್ಕೆ ಅವಕಾಶ ಇದೆ. ಈಗ ನಾನು ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಶ್ನೆಗಳನ್ನೇ ನಾನು ಹೇಳ್ತಾ ಹೋಗ್ತೀನಿ. ಅಶೋಕನ ಜೀವನ ಮತ್ತು ಸಾಧನೆಗಳ ಬಗ್ಗೆ ನಮಗೆ ಪ್ರಶ್ನೆ ಕೇಳ್ತಿದ್ರೆ, ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಾರೆ. ಹಾಗೆ ಗುಪ್ತರ ಯುಗವನ್ನ ಸುವರ್ಣ ಯುಗ ಅಂತ ಕರೆಯೋದಕ್ಕೆ ಕಾರಣಗಳೇನು, ಅದಕ್ಕೆ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ. ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳ ಬಗ್ಗೆ, ಹಾಗೇನೆ ಮೊಹಮ್ಮದ್ ಬಿನ್ ತೊಗಲಕನ ಆಡಳಿತಾತ್ಮಕ ಪ್ರಯೋಗಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಹಾಗೇನೆ ವಿಜಯನಗರ ಸಾಮ್ರಾಜ್ಯದ ಕೊಡುಗೆಗಳು, ಕಲೆ, ಸಾಹಿತ್ಯ, ವಾಸ್ತುಶಿಲ್ಪಕ್ಕೆ ವಿಜಯನಗರ ಸಾಮ್ರಾಜ್ಯದ ಕೊಡುಗೆಗಳ ಬಗ್ಗೆ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳು, ಮತ್ತೆ ತೀವ್ರಗಾಮಿಗಳ ನಾಯಕ 1905ರಿಂದ 1920ರವರೆಗೂ ನಡೆದ ಸ್ವತಂತ್ರ ಹೋರಾಟದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ, ಸ್ವತಂತ್ರ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ, ಹಾಗೆ ಅಕ್ಬರ್ನ ಜೀವನ ಮತ್ತು ಸಾಧನೆ,
ಇಷ್ಟು ಪ್ರಶ್ನೆಗಳನ್ನ ಕಲ್ತ್ರೆ ಸರ್ ಅದರಲ್ಲಿ 4 ಖಂಡಿತ ಕೇಳ್ತಾರೆ. ಆ 4ರಲ್ಲಿ ವಿದ್ಯಾರ್ಥಿಗಳು 2 ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದ್ರೆ 20 ಅಂಕ ಬಹಳ ಸುಲಭವಾಗಿ ಪಡಿಬಹುದು. ಇನ್ನ ಹೊಂದಿಸಿ ಬರೀರನ್ನೂ ಉತ್ತರ ಅಲ್ಲೇ ಇರುತ್ತೆ. ವಿದ್ಯಾರ್ಥಿಗಳು ಸ್ವಲ್ಪ ಪ್ರಮಾಣದಲ್ಲಿ ಸಾಮರ್ಥ್ಯವನ್ನ ಹಚ್ಚಿದ್ರೂ ಸಹ ಅಲ್ಲಿಂದ ಗುರುತಿಸಿ 5 ಅಂಕ ತೆಗೆದುಕೊಳ್ಬಹುದು. ಭೂಪಟದಲ್ಲಿ 10 ಅಂಕದ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಅಲ್ಲೂ ಸಹ ಸುಲಭವಾಗಿ ವಿದ್ಯಾರ್ಥಿಗಳು ತಮ್ಮ ಸ್ಕಿಲ್ ಅನ್ನ ಬಳಸಿ ಅದನ್ನ ಪಡಿಬಹುದು. ಪಠ್ಯ ಪುಸ್ತಕದ 8ನೇ ಅಧ್ಯಾಯದಲ್ಲಿ 20 ಸ್ಥಳಗಳನ್ನ ಕೊಟ್ಟಿದ್ದಾರೆ. ಅವರು ಖಾಲಿ ಭೂಪಟವನ್ನ ತೆಗೆದುಕೊಂಡು ಮನೆಯಲ್ಲಿ ಆ ಸ್ಥಳಗಳನ್ನ ಗುರುತಿಸುವುದನ್ನ ಅಭ್ಯಾಸ ಮಾಡಿ ಅದರ ಬಗ್ಗೆ ಮಾಹಿತಿ ಬರೆಯೋದನ್ನ, ಯಾಕಂದ್ರೆ ಬಹಳ ಸುಲಭ ಆಗಿದೆ. ಇವತ್ತು ಐತಿಹಾಸಿಕ ಸ್ಥಳಗಳು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಪೂರ್ವಜ್ಞಾನ ಇದ್ದೇ ಇರುತ್ತೆ. ಉದಾಹರಣೆಗೆ ಹಳೇಬೀಡು ಅಂತ ಕೇಳ್ತಾರೆ. ಹಳೇಬೀಡು ಬಗ್ಗೆ ವಿದ್ಯಾರ್ಥಿಗಳು ಹಾಸನ ಜಿಲ್ಲೆಯಲ್ಲಿದೆ, ಹೊಯ್ಸಳರ ರಾಜಧಾನಿಯಾಗಿತ್ತು. ಶಾಂತಾಳೇಶ್ವರ ಮತ್ತೆ ಹೊಯ್ಸಳೇಶ್ವರ ದೇವಾಲಯಗಳಿದೆ. ತಮ್ಮ ಹಾಸನದ ವಿದ್ಯಾರ್ಥಿಗಳಿಗೆ ಅತ್ಯಂತ ಸುಲಭ ಆಗುತ್ತೆ. ಹಾಗೆ ಇತಿಹಾಸದ ಎಲ್ಲ ಸ್ಥಳಗಳು ಕರ್ನಾಟಕದಲ್ಲಿ ನಮ್ಗೆ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಬಾದಾಮಿ ಇರ್ಬೋದು, ಹಂಪಿ ಇರ್ಬೋದು, ಅದ್ರ ಬಗ್ಗೆ ಪೂರ್ವಜ್ಞಾನ ಈಗಾಗಲೇ ಇರುತ್ತೆ. ಶೈಕ್ಷಣಿಕ ಕರ್ನಾಟಕದ ಮ್ಯಾಪ್ ಅನ್ನು ಕೇಳ್ತಾರ ಸರ್? ಇಲ್ಲ, ಭಾರತದ ಭೂಪಟದಲ್ಲಿ. ಕರ್ನಾಟಕದಲ್ಲಿ ಭೂಪಟದಲ್ಲಿ 6 ಸ್ಥಳಗಳನ್ನ ಕೇಳ್ತಾರೆ. 6 ಸ್ಥಳಗಳಲ್ಲಿ ಅವ್ರು 2 ಕನಿಷ್ಠ ಕೇಳಿರ್ತಾರೆ. ಅದನ್ನ ಕಲ್ತಿದ್ರೆ ಬಹಳ ಸೂಕ್ತ ಆಗುತ್ತೆ. ಈಗ ಆ ಸ್ಥಳವನ್ನ ಗುರುತಿಸಿದ್ಮೇಲೆ ಎಷ್ಟು ಉತ್ತರ ಅಂದ್ರೆ ಎಷ್ಟು ಪೇಜ್ ಗಟ್ಲೆ ಬರಿಬೇಕು? ಇಲ್ಲ, 2 ಲೈನ್. 2 ಲೈನ್. ಒಂದು ಉದಾಹರಣೆ, ಈಗ ಹರಪ್ಪ ಅಂತ ಕೇಳಿದ್ರೆ ಹರಪ್ಪ ಪಾಕಿಸ್ತಾನದಲ್ಲಿದೆ, ರಾವಿ ನದಿ ದಡದಲ್ಲಿದೆ. ಸಿಂಧು ನಾಗರಿಕತೆಯ ಪ್ರಮುಖ ನಿವೇಶನ ಆಗಿತ್ತು. 1921ರಲ್ಲಿ ದಯಾರಾಮ್ ಸಹಾನಿ ಅವರು ಅದನ್ನ ಸಂಶೋಧನೆ ಮಾಡಿದ್ರು. ಮುಖ್ಯ ಅಂಶಗಳನ್ನು ಬರೆದ್ರೆ 2 ಪಾಯಿಂಟ್ ಬರೆದ್ರು ನಾವು 1 ಅಂಕಗಳನ್ನ ಕೊಡ್ತೀವಿ. ಸರ್, ಈಗ ಇದುವರೆಗೂ ನಾನು ಏನು ಓದೇ ಇಲ್ಲ, ಇವತ್ತಿಂದನೂ ಓದಿದ್ರೆ ನಾನು ಪಾಸ್ ಆಗ್ತೀನಿ ಅಂತ ಆಗಬಹುದಾ? ಸಮಯ ಮೀರಿ ಹೋಗ್ಬಿಟ್ಟು? ಖಂಡಿತ ಮೇಡಮ್. ಇಲ್ಲಿ ನಮ್ಮ ಕ್ವಶನ್ ಪೇಪರ್ ನಲ್ಲೇನೆ ಸುಮಾರು ವಿದ್ಯಾರ್ಥಿಗಳಿಗೆ ಉತ್ತರ ಈ ಪ್ರಶ್ನೆ ಪತ್ರಿಕೆಯಲ್ಲೇ ಇರುತ್ತದೆ. ಅದನ್ನ ಹೆಂಗ್ ಕಂಡುಹಿಡಿಯೋದು? ಅದೇ ಕಂಡುಹಿಡಿಬೇಕಂದ್ರೆ ಸ್ವಲ್ಪ ಪಠ್ಯ ಪುಸ್ತಕಗಳನ್ನ ಓದ್ಕೊಂಡಿರ್ಬೇಕು, ಗ್ಲಾನ್ಸ್ ಮಾಡ್ಲೇಬೇಕು. ಏನು ಗ್ಲಾನ್ಸ್ ಮಾಡದಲ್ಲೇ ನಾನು ಬಂದು ಪರೀಕ್ಷೆ ಬರೆದು ಪಾಸ್ ಆಗ್ತೀನಿ ಅನ್ನೋದಕ್ಕೆ ಅದು ಆ ರೀತಿ ಸಾಧ್ಯ ಆಗಿಲ್ಲ. ಕನಿಷ್ಠ ಜ್ಞಾನನಾರು ಅವರಿಗೆ ಇರಬೇಕು. ಒಂದಿಷ್ಟು ಪರೀಕ್ಷೆ ಸಂದರ್ಭದಲ್ಲಿ ಕೂತ್ಕೊಂಡು ಅವರು ಸ್ವಲ್ಪ ತಯಾರಿಯನ್ನ ನಡೆಸಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಈಗಾಗ್ಲೇ ಅಂದ್ರೆ ಜಸ್ಟ್ ಪಾಸ್ ಆಗ್ಬೇಕು ಅನ್ನುವಂಥವ್ರು, ಮತ್ತೆ ನಾವು ಒಂದು 60-70 ಮಾರ್ಕ್ಸ್ ತೆಗಿಬೇಕು ಅನ್ನುವಂಥವ್ರು, ಮತ್ತೆ 100ಕ್ಕೆ 100 ತೆಗಿಬೇಕು ಅನ್ನುವಂಥವ್ರು, 100ಕ್ಕೆ 100 ತೆಗಿಯೋದು ಸುಲಭನ ಇತಿಹಾಸದಲ್ಲಿ? ಸುಲಭ ಮೇಡಮ್, ತೆಗ್ದಿದ್ದಾರೆ. ನಮ್ಮ ಹಿಂದೆ ಎಲ್ಲ ನಾವು ಮೌಲ್ಯಮಾಪನ ಮಾಡಿದಂತ ಸಂದರ್ಭದಲ್ಲಿ 100ಕ್ಕೆ 100 ಅಂಕಗಳನ್ನ ಕೊಟ್ಟಿದ್ವಿ. ಈಗ 80 ಅಂಕಗಳಿರೋದ್ರಿಂದ 80ಕ್ಕೆ 80 ತೆಗ್ದಿದ್ದಾರೆ, ತೆಗಿತಾ ಇದ್ದಾರೆ. ಬಹಳ ಸರಳವಾಗಿ ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾರೆ. ಪ್ರಶ್ನೆ ಪತ್ರಿಕೆ ತಯಾರು ಮಾಡಬೇಕಾದ್ರೆ ಕೆಲವೊಂದು ಕ್ರೈಟೀರಿಯಾಗಳನ್ನ ಆಧಾರವಾಗಿ ಇಟ್ಕೊಂಡೇನೆ ಅವರು ವೆಯ್ಟೇಜ್ ಇಟ್ಕೊಂಡೇನೆ ಅದನ್ನ ತೆಗ್ದಿರ್ತಾರೆ. ಈಸಿ ಪ್ರಶ್ನೆಗಳನ್ನ ಈ ಬಾರಿಯನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಒಂದು 30% ಮಾಡಿದ್ದಾರೆ. ಮುಂಚೆ 40% ಈಸಿ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರು, ಈಗ 30% ಈಸಿ ಕ್ವಶನ್ಸ್ ಕೇಳ್ತಾ ಇದಾರೆ. ಮತ್ತೆ ಡಿಫಿಕಲ್ಟಿ 11 ಕ್ವಶನ್ಸ್ ಅನ್ನ ಹಿಂದೆ 20% ಕೇಳ್ತಾ ಇದ್ರು, ಈಗ ಅದನ್ನ 30ಕ್ಕೆ ಏರಿಸಿದ್ದಾರೆ. ಈಗ ಪರೀಕ್ಷೆಗಳು ಸ್ವಲ್ಪ ಕಾನ್ಫಿಡೆನ್ಸಿಯಾಗಿ ಇರ್ಲಿ, ಮುಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ವಿದ್ಯಾರ್ಥಿಗಳು ಈಗ್ಲಿಂದನೇ ತಯಾರಾಗ್ಲಿ ಅನ್ನೋ ಕಾರಣಕ್ಕೆ ಡಿಫಿಕಲ್ಟಿ 11 ಅನ್ನ 30ಕ್ಕೆ ಹೆಚ್ಚಿದ್ದಾರೆ. ಇನ್ನು ಉಳಿದಂತ ಅವರೇಜ್ ಕೊಟ್ಟಿದ್ದಾರೆ. ಸೊ 60% ಅವರೇಜ್ ವಿದ್ಯಾರ್ಥಿಗಳಿಗೂ ಕೊಡ್ತಾರೆ. ಅದೇ ಈ ಹೈ ಆರ್ಡರ್ ಥಿಂಕಿಂಗ್ ಪ್ರಶ್ನೆಗಳು ಹೇಳ್ತಿದ್ದೀರಲ್ವಾ, ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಮಕ್ಕಳು? ಯಾವ ತರ ಇರುತ್ತೆ ಅದು ಪ್ರಶ್ನೆ? ನೇರವಾಗಿ ಕೇಳ್ಬಿಡ್ತಾರೆ. ಈಗ ಒಂದು ರಾಜಧಾನಿ ಹೆಸರನ್ನ ಕೇಳಿದಾಗ ಮಕ್ಕಳು ನೇರವಾಗಿ ಅದನ್ನ ಗುರುತಿಸಬಹುದು. ಈಗ ಹೇಳಿಕೆಗಳನ್ನ ಕೊಟ್ಟಾಗ ಅವರು ಸ್ವಲ್ಪ ಕ್ರಿಟಿಕಲ್ ಆಗಿ ಥಿಂಕಿಂಗ್ ಮಾಡಬೇಕು. ಇದು ಯಾರು ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ. ಈಗ ಬಾಲಗಂಗಾಧರನಾಥ ತಿಲಕ್ ಒಂದು ಕರೆ ಇದೆ, ನೋಡ್ಬೇಕು, ಮಾತಾಡೋಣ. ನಮಸ್ತೆ, ಪ್ರಶ್ನೆ ಕೇಳಿ ಸರ್. ನಮಸ್ತೆ. ನಮಸ್ತೆ ಸರ್. ಅಧ್ಯಾಯ 5ರಲ್ಲಿ ಮಧ್ಯಕಾಲೀನ ಯುಗ, ಅದರಲ್ಲಿ 5.1 ದೆಹಲಿ ಸುಲ್ತಾನರು, ಅದರಲ್ಲಿ ಸ್ವಲ್ಪ ಕ್ವಶನ್ಸ್ ಅಲ್ಲಿ ಟಫ್ ಅನಿಸ್ತೇವೆ ಸರ್. ಯಾವ್ದು ಅದ್ರಲ್ಲಿ ನಿಮ್ಗೆ ಟಫ್ ಅನಿಸ್ತಾ ಇರೋದು? ಸಾಮಾನ್ಯವಾಗಿ ನಮ್ಮಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಇರುತ್ತೆ. ಅಲ್ಲಿ ಬರ್ತಕ್ಕಂತ ಹೆಸರುಗಳು ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ಅಕ್ಬರು. ಸೊ ಇವ್ರ ಹೆಸರುಗಳು ನಾವು ಅಂತ ಏನು ಕಷ್ಟ ಇಲ್ಲ, ಅದು ನಾವು ಓದಿದ್ರೆ. ಸೊ ಅದನ್ನ ನಾವು ಹೆಚ್ಚು ಬರೆದು ಅಭ್ಯಾಸ ಮಾಡೋದು ಬಹಳ ಸೂಕ್ತ. ಅದನ್ನ
ಮತ್ತೆ ಸ್ಪೆಲ್ಲಿಂಗ್ ವ್ಯತ್ಯಾಸ ತಪ್ಪಾಗದಾಗೆ ನಾವು ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಅಲಾವುದ್ದೀನ್ ಖಿಲ್ಜಿ ಸಾಧನೆಗಳನ್ನ ನೋಡಿದಾಗ ನಾವು ಮೊದಲೇನ್ ಮಾಡ್ಬೇಕು, ಅವರ ದಿಗ್ವಿಜಯಗಳನ್ನ ನಾವು ಪಾಯಿಂಟ್ಸ್ ಗಳನ್ನ ಗುರ್ತಾಕೋಬೇಕು ಒಂದ್ ಕಡೆ. ಈಗ ಅವರು ಗುಜರಾತ್ ಮೇಲೆ ಆಕ್ರಮಣ ಮಾಡಿದ್ದು, ರಣತಂಬೂರ್ ಮೇಲೆ ಆಕ್ರಮಣ ಮಾಡಿದ್ದು, ಮೇವಾರದ ಮೇಲೆ ಆಕ್ರಮಣ ಮಾಡಿದ್ದು, ವಿದ್ಯಾರ್ಥಿಗಳು ನನಗೇನೋ ಗೊತ್ತಿಲ್ಲ ಅನ್ನೋ ಕಾಲಕ್ಕೆ ಬರೀ ಪಾಯಿಂಟ್ಸ್ ಬರೆದ್ರು ಒಂದು 2-3 ಅಂಕಗಳನ್ನ ಕೊಡುವ ಸಾಧ್ಯತೆ ಇರುತ್ತೆ. ನಾವು ವಿವರಿಸಿ ಬರೆಯೋದಕ್ಕೆ ನನ್ನ ಹತ್ರ ಸಾಮರ್ಥ್ಯನೇ ಇಲ್ಲ ಅಂತ ವಿದ್ಯಾರ್ಥಿಗಳು, ಕಲಿಕೆಯಲ್ಲಿ ಹಿಂದಿರುವಂತ ವಿದ್ಯಾರ್ಥಿಗಳು ಇವನ್ನ ಒಂದು 4-5 ಸರಿ ಬರೆದು ಈ ತರ ಪ್ರಾಕ್ಟೀಸ್ ಮಾಡಿ ಆ ಪಾಯಿಂಟ್ಸ್ ಗಳನ್ನ ಪರೀಕ್ಷೆನಲ್ಲಿ ಬರೆದ್ರೆ ಕನಿಷ್ಠ ಅವ್ರಿಗೆ 10ಕ್ಕೆ 3-4-5 ಅಂಕಗಳು ಸಿಗುವಂತ ಸಾಧ್ಯತೆ ಇರುತ್ತೆ. ಅಷ್ಟನ್ನ ಅಭ್ಯಾಸ ಮಾಡಿದ್ರು ಸಾಕು. ಅದನ್ನ ವಿವರಿಸಿ ಬರೆಯುವಂತ ಸಾಮರ್ಥ್ಯ ಅವರಲ್ಲಿ ಇಲ್ಲ ಅಂದ್ರೂ ಅವರು ಅದರ ಪಾಯಿಂಟ್ಸ್ ಮಾಡ್ಕೊಂಡು ಬರೆದ್ರು ಅವ್ರು ಯಾವ ಕಾರಣಕ್ಕೂ ಫೇಲ್ ಆಗೋದಕ್ಕೆ ಅವಕಾಶಗಳು ಇರೋದಿಲ್ಲ. ಪೂರ್ತಿ ಅಂಕಗಳು ಸಿಗದೇ ಇರಬಹುದು, ಆದ್ರೆ ಪಾಸಿಂಗ್ ಅಂಕಗಳು ಸಿಕ್ಕದ್ ಖಂಡಿತ. ಮತ್ತೆ ಈಗ ಬ್ಲೂ ಪ್ರಿಂಟ್ ಅಲ್ಲಿ ಈ ಪಾರ್ಟ್ ಇಷ್ಟು ಮಾರ್ಕ್ಸ್ ಅಂತ ಐತಲ್ಲ, ಅದು ಪಕ್ಕ ಇದ್ರಲ್ಲಿ ಬಂದೇ ಬರುತ್ತೆ ಇಷ್ಟೇ ಮಾರ್ಕ್ಸ್ ಅಂತ. ಅದು ವೆಯ್ಟೇಜ್. ಹೌದು, ಖಂಡಿತ ವೆಯ್ಟೇಜ್ ಆ ಅಧ್ಯಾಯಗಳಿಗೆ ಕೊಡ್ತಾರೆ. ಸಾಮಾನ್ಯ 4ನೇ ಅಧ್ಯಾಯ, 5 ಮತ್ತು 7 ಅಧ್ಯಾಯದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾರೆ. ಅಲ್ಲಿ 10 ಅಂಕದ್ದು, 5 ಅಂಕದ್ದು, 1-2 ಮಾರ್ಕ್ಸ್ ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಹೌದು, 4ನೇ ಪಾಠ ಮತ್ತೆ 5ನೇ ಪಾಠ ಮತ್ತೆ 7ನೇ ಪಾಠಕ್ಕೆ ಸಂಬಂಧಪಟ್ಟಂತೆ ನೀವು ಹೆಚ್ಚು ಅಧ್ಯಯನ ಮಾಡಿದ್ರೆ ಅದರಲ್ಲಿ ಹೆಚ್ಚು ಅಂಕಗಳು ಬಂದಿರುತ್ತೆ ಆ ಅಧ್ಯಾಯದಲ್ಲಿ. ಅಂದ್ರೆ ಸರ್, ಯಾವ ಪಠ್ಯಕ್ಕೆ ಅಂದ್ರೆ ಯಾವ ಪಾಠಕ್ಕೆ ಹೆಚ್ಚು ಅಂಕಗಳಿದೆ ಅದನ್ನು ಕೂಡ ಗುರ್ತು ಮಾಡ್ಕೊಂಡು ಮಾಡಿದಿರಿ, ಸುಲಭ ಮಾಡ್ಕೋಬೇಕು. ಸ್ವಲ್ಪ ಅದನ್ನ ಬಿಡದೆ ಓದ್ಕೋಬೇಕು. ಹೌದೌದು. ಪ್ರತಿ ಮೇಡಮ್ ನಮ್ಮಲ್ಲಿ ಪ್ರತಿ ಪಾಠಕ್ಕೂ ಇಂತಿಷ್ಟು ವೇಟೇಜ್ ಅಂತ ಕೊಟ್ಟಿದ್ದಾರೆ. ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಂಗೆ ಒಂದು 5 ಮಾರ್ಕ್ಸಿಗೆ ಪ್ರಶ್ನೆ 1 ಕೇಳೋದಕ್ಕೆ ಅವಕಾಶ ಇದೆ. ಅದು ಬಿಟ್ರೆ 2 ಮಾರ್ಕ್ಸಿಗೆ 1 ಮಾರ್ಕ್ಸಿಗೆ 1 ಕೇಳೋದಕ್ಕೆ ಅವಕಾಶ ಇದೆ. 2ನೇ ಪಾಠದಲ್ಲಿ ಸಾಮಾನ್ಯ 1 ಮಾರ್ಕ್ಸ್ 1, 2 ಮಾರ್ಕ್ಸ್ 1 ಕೇಳೋದಕ್ಕೆ ಅವಕಾಶ ಇದೆ. ಅಲ್ಲಿ 5 ಮಾರ್ಕ್ಸ್ ಇಲ್ಲ. ಇನ್ನು 3ನೇ ಪಾಠಕ್ಕೆ ಸಂಬಂಧಪಟ್ಟಂತೆ 1 ಮಾರ್ಕ್ಸ್ 1, 2 ಅಂಕದ 1, 5 ಅಂಕದ 1 ಪ್ರಶ್ನೆಯನ್ನ ಕೇಳಲಿಕ್ಕೆ ಅವಕಾಶ ಇದೆ. 5 ಅಂಕದ್ದು ಅಂತ ಅಂದ್ರೆ ಈಗ 3ನೇ ಪಾಠದಲ್ಲಿ ಸಿಂಧು ನಾಗರಿಕತೆಯ ನಗರ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ 5 ಅಂಕ ಕೇಳಬಹುದು. ಸಿಂಧು ಜನರ ಆರ್ಥಿಕ ಮತ್ತೆ ಸಾಮಾಜಿಕ ಜೀವನಕ್ಕೆ ಸಂಬಂಧಪಟ್ಟಂತೆ 5 ಅಂಕಕ್ಕೆ 1 ಪ್ರಶ್ನೆ ಕೇಳಬಹುದು. 10 ಅಂಕ ಕೇಳಿದ್ರೆ ಸಿಂಧು ಜನರ ಒಂದು ಲಕ್ಷಣಗಳನ್ನ ತಿಳಿಸಿ ಅಂತ 10 ಅಂಕದ ಪ್ರಶ್ನೆಯನ್ನ ಕೇಳುವ ಸಾಧ್ಯತೆ ಅದರಲ್ಲಿ ಇರುತ್ತೆ 3ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಾಗ. ಒಂದು ಕರೆ ನೋಡ್ಬಿಟ್ಟು ಮಾತಾಡೋಣ ಸರ್. ನಮಸ್ತೆ. ನಮಸ್ತೆ. ಸರ್, ನಮ್ಗೆ 6ನೇ ಪಾಠದಲ್ಲಿ ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳ ಚಳುವಳಿಯಲ್ಲಿ ಸ್ವಲ್ಪ ಗೊಂದಲ ಇತ್ತು ಸರ್. ಅದು ಏನಂತ ಗೊತ್ತಾಯ್ತಿಲ್ಲ. ಏನ್ ಗೊಂದಲ ಇದೆ? ಪ್ರಶ್ನೆಗಳು ಯಾವ ಟೈಪ್ ಬರುತ್ತೆ ಅಂತನಾ? ಪ್ರಶ್ನೆಗಳು ಯಾವ ತರ ಬರುತ್ತೆ ಅಂತ. 6ನೇ ಚಾಪ್ಟರ್ ಅಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ 4 ಜನ ನಮ್ಗೆ ಆಚಾರ್ಯತ್ರಯರು ಅಂತ ಹೇಳ್ತೀವಿ, 3 ಜನನ. ಹಾಗೆ ಅದ್ರ ಜೊತೆ ಬಸವೇಶ್ವರರವರು ಇದ್ದಾರೆ. ಇಲ್ಲಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಮತ್ತೆ ಬಸವಣ್ಣವರು, ಇವರು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಅತಿ ಹೆಚ್ಚು ತಮ್ಮದೇ ಆದಂತ ಈ ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟವರು. ಆ 4 ಜನದಲ್ಲಿ ಒಬ್ಬರದನ್ನ 5 ಅಂಕದ ಪ್ರಶ್ನೆಗೆ ಕೇಳ್ತಾರೆ 6ನೇ ಚಾಪ್ಟರ್ ಅಲ್ಲಿ. ಯಾರ್ದಾರು ಒಬ್ಬರದು, ಇಲ್ಲ ಶಂಕರಾಚಾರ್ಯರ ಜೀವನ ಮತ್ತೆ ಬೋಧನೆ, ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆ, ಮಧ್ವಾಚಾರ್ಯರ ಜೀವನ ಬೋಧನೆ ಅಥವಾ ಬಸವೇಶ್ವರರ ಜೀವನ ಮತ್ತು ಬೋಧನೆ, ಈ 4 ಜನ ಧಾರ್ಮಿಕ ಸಾಮಾಜಿಕ ಸುಧಾರಕರಲ್ಲಿ ಒಬ್ಬರದ್ದು ಕೇಳುವಂತ 5 ಅಂಕಕ್ಕೆ ಸಾಧ್ಯತೆ ಇದೆ. ಈ 4 ಜನರ ಸಾಧನೆಗಳನ್ನ ಪಟ್ಟಿ ಮಾಡ್ಕೊಂಡು ಅವ್ರು ಮಾಡ್ಕೊಂಡ್ರೆ 5 ಅಂಕದ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳ್ತಾರೆ. ಸರ್, ಈಗ ಬರೀ ಪ್ರಶ್ನೆಗಳು ಹಾಗ್ ಬರ್ಬೋದಾ, ಹೀಗ್ ಬರ್ಬೋದಾ, ಈ ಚಾಪ್ಟರ್ ಇಂದ ಇದನ್ನ ಕೇಳ್ಬೋದಾ ಅನ್ನೋರ್ಗೆ ಉಪನ್ಯಾಸಕರ ಸಂಘದಿಂದ ಕ್ವಶನ್ ಬ್ಯಾಂಕ್ ಕೂಡ ಮಾಡಿದಿರಿ ಅನ್ಸುತ್ತೆ. ಹೌದು ಮೇಡಮ್, ಮಾಡಿದ್ದಾರೆ. ಅದನ್ನ ಸರ್ಕ್ಯುಲೇಟ್ ಮಾಡಿದ್ದಾರೆ, ಎಲ್ಲಾ ಕಾಲೇಜ್ಗಳಿಗೂ ಮಾಡಿದ್ದಾರೆ. ಸಿಕ್ಕಿದೆ. ಹೌದು. ಇಲ್ದಿದ್ರೆ ಇಲಾಖೆ ವೆಬ್ಸೈಟ್ ಅಲ್ಲಿ ಇದೆಯಾ? ಅದು ವೆಬ್ಸೈಟ್ ವಿಳಾಸ ಹೇಳಿ. ಶಿಕ್ಷಣ ಇಲಾಖೆ ವೆಬ್ಸೈಟ್ ಅಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತೆ ಟೆಕ್ಸ್ಟ್ ಬುಕ್ ಇದೆ. ಟೆಕ್ಸ್ಟ್ ಬುಕ್ ಅಲ್ಲಿ ಬಿಟ್ಟಿದ್ದಾರೆ ನೀಟಾಗಿ, ಪ್ರಶ್ನೆಗೆ ಉತ್ತರ ಸಮೇತವಾಗಿ ನಮ್ಮ ಇಲಾಖೆ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ. ಅಲ್ಲೂ ಬ್ಲೂ ಪ್ರಿಂಟ್ ಗಳು ಸಿಕ್ಕಿದೆ, ಮಾಡೆಲ್ ಪೇಪರ್ ಗಳೆಲ್ಲ ಇಲಾಖೆ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ ಮೇಡಮ್. ಅದನ್ನು ಗಮನಿಸಬಹುದು ವಿದ್ಯಾರ್ಥಿಗಳು. ಸರ್, ಈಗ ಅಷ್ಟೊಂದು ಪ್ರಶ್ನೆಗಳು ಮಾದರಿ ಪತ್ರಿಕೆಗಳು ಅಲ್ಲೇ ಸಿಗುತ್ತೆ ಅಂದಾಗ ಕೆಲವು ಮಕ್ಕಳು ಏನ್ ಮಾಡ್ತಾರೆ, ಬರೀ ಪ್ರಶ್ನೆ ಪತ್ರಿಕೆಗಳಿಗೆ ತಯಾರಿ ಮಾಡ್ಕೊಳಕ್ ಶುರು ಮಾಡ್ತಾರೆ. ಅದು ಸರಿಯಾದ ಕ್ರಮನ ಅಥವಾ
ಪಠ್ಯಪುಸ್ತಕವನ್ನ ಜೊತೆಲಿ ಇಟ್ಕೊಂಡು ಅದಕ್ಕೆ ಪ್ರಿಪೇರ್ ಆಗೋದು ಸರಿಯಾದ ಕ್ರಮನ? ಈ ಬಾರಿಯಲ್ಲಿ ಮೇಡಮ್ ನಾವು ಪಠ್ಯ ಪುಸ್ತಕವನ್ನ ಜೊತೆಲಿ ಇಟ್ಕೊಂಡು ತಯಾರು ಮಾಡೋದು ಬಹಳ ಇದು. ಯಾಕಂದ್ರೆ ನಾವು ಚಾಯ್ಸ್ ಮಾಡ್ಕೊಂಡು ಓದೋದಿದೆಯಲ್ಲ ಅದು ತಪ್ಪು ಅಂತ ನನ್ನ ಭಾವನೆ. ಯಾಕಂದ್ರೆ ವಿದ್ಯಾರ್ಥಿಗಳು ಯಾವ್ದೋ ಪ್ರಶ್ನೆ ಚಾಯ್ಸ್ ಮಾಡ್ಕೊಂಡು 1-2 ಓದ್ಕೊ ಬಂದಿರ್ತಾರೆ. ಪರೀಕ್ಷೆನಲ್ಲಿ ಆ ಪ್ರಶ್ನೆ ಬಂದಿಲ್ಲ ಅಂದ್ರೆ ಅವ್ನು ತುಂಬಾ ಗೊಂದಲಕ್ಕೆ ಒಳಗಾಗ್ಬಿಡ್ತಾನೆ. ಹಾಗಾಗ್ಬಾರ್ದು. ಅದಕ್ಕೆ ವಿದ್ಯಾರ್ಥಿಗಳು ಈ ಸಮಯದಲ್ಲೇನೆ ಆದಷ್ಟು ಪಠ್ಯ ಪುಸ್ತಕಗಳನ್ನ ಇಟ್ಕೊಂಡು ಅದ್ರ ಇರುವ ಪ್ರಶ್ನೆಗೋತ್ತರಗಳನ್ನ ತಯಾರು ಮಾಡ್ಕೊಳ್ಳೋದು ಬಹಳ ಉತ್ತಮ. ನಾವು ಹೇಳಿದ ರೀತಿಯಲ್ಲಿ ನಾವು ಈ ಪ್ರಶ್ನೆ ಬರುತ್ತೆ ಆ ಪ್ರಶ್ನೆ ಬರುತ್ತೆ ಅಂತ ಪ್ರಶ್ನೆ ಪತ್ರಿಕೆ ತಯಾರು ಮಾಡೋರು ಇಟ್ಟಿರುವ ಸಿಲೆಬಸ್ ಅಲ್ಲಿ ಯಾವ ಪ್ರಶ್ನೆನಾದ್ರೂ ಬೇಕಾದ್ರೆ ಅವ್ರು ಕೇಳ್ಬಹುದು. ಅದಕ್ಕೆ ಅವ್ರು ಸ್ವತಂತ್ರ ಇರ್ತಾರೆ. ನಾವು ಇದನ್ನೇ ಕೇಳಬೇಕು ಇದನ್ನ ಬಿಡಬೇಕು ಅನ್ನೋದೇನಿಲ್ಲ. ಮತ್ತೆ ಯಾವ್ದೋ ಒಂದು ಪಾಠದಲ್ಲಿ ಕೇಳಿ ಇನ್ನೊಂದು ಪಾಠ ಬಿಡುವಾಗಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಹೋದ ವರ್ಷ ಈ ಪಾಠದಲ್ಲಿ ಪ್ರಶ್ನೆ ಕೇಳಿಲ್ವಂತೆ ಕಣ, ಅದನ್ನ ಓದೋದ್ ಬೇಡ ಅಂತ ಬಿಟ್ಬಿಡ್ತಾರೆ. ಹಾಗಾಗ್ಬಾರ್ದು. ನಮ್ಮಲ್ಲಿ ಪಠ್ಯ ಪುಸ್ತಕ ಮೊದಲನೆಯಿಂದ ಕೊನೆಯ ಪಾಠದವರೆಗೂ ಸಹ ವಿದ್ಯಾರ್ಥಿಗಳು ಅವ್ರಿಗೆ ಓದ್ಕೊಳ್ಳೋದು ಬಹಳ ಒಳ್ಳೇದು. ಎಲ್ಲದಕ್ಕೂ ವೆಯ್ಟೇಜ್ ಮಾಡಿ ಪ್ರಶ್ನೆ ಕೇಳ್ತಾ ಇರ್ತಾರೆ. ಈ ವರ್ಷ ಕೇಳದಿದ್ರೆ ಮುಂದಿನ ಸಾರಿ ಕೇಳಬಾರ್ದು ಅಂತ ಏನಿಲ್ಲ, ಆ ಪ್ರಶ್ನೆ ಕೇಳಬಹುದು. ಈಗ ನಮ್ಗೆ ಲಾಸ್ಟ್ 1 ವರ್ಷದಲ್ಲಿ ಮೊದಲನೇ ಚಾಪ್ಟರ್ ಅಲ್ಲಿ 5 ಅಂಕದ ಪ್ರಶ್ನೆ ಕೇಳಿಲ್ಲ. ವಿದ್ಯಾರ್ಥಿ ಏನ್ ಮಾಡ್ಕತ್ತಾರೆ, ಇದ್ರಲ್ಲಿ ಬಂದಿಲ್ಲ ಅಂತ ಇದು ಬಿಡ್ಬೋದು ಅಂತ. ಖಂಡಿತ ಇಲ್ಲ. ಮೊದಲನೇ ಪಾಠದಲ್ಲೂ 5 ಅಂಕದ ಪ್ರಶ್ನೆಗಳು 4-5 ಇದೆ. ಅದನ್ನು ಓದ್ಕೋಬೇಕು ಅವರು. ಒಂದು ಕರೆ ಇದೆ ನೋಡೋಣ ಸರ್. ನಮಸ್ತೆ. ಹಲೋ, ನನ್ನ ಹೆಸರು ಅರ್ಪಿತಾ ಅಂತ. ಪ್ರಶ್ನೆ ಕೇಳಿ. 2 marks ಕ್ವಶನ್ಸ್ ಅಷ್ಟೊಂದು ಇದೆಯಲ್ಲ, ಅದು ಕೇಳೋ 8 ಕ್ವಶನ್ ಹೆಂಗ್ ಓದೋದು ಅಂತ. 13 ಪ್ರಶ್ನೆಗಳನ್ನ ಕೇಳ್ತಾರೆ, 8ಕ್ಕೆ ಉತ್ತರವನ್ನ ನೀವು ಬರಿಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪ್ರತಿ ಒಂದು ಪಾಠಕ್ಕೂ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ವೆಯ್ಟೇಜ್ ಇದೆ. ಅದಕ್ಕೆ ಆದ್ಯತೆಯನ್ನ ನಾವು ಕೊಡಬೇಕು. ಯಾಕೆಂತಂದ್ರೆ ನಾನು ಏನು ಹೇಳಿಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಪಠ್ಯ ಪುಸ್ತಕದ ಪ್ರತಿ ಪಾಠದಲ್ಲೂ 2 ಅಂಕದ ಪ್ರಶ್ನೆಗಳಿದೆ. 2 ಅಂಕದ ಎಷ್ಟು ಪ್ರಶ್ನೆಗಳಿದೆ ಅಂದ್ರೆ 180 ಪ್ರಶ್ನೆಗಳಿದೆ 2 ಅಂಕದ್ದು. ಆ 180 ಪ್ರಶ್ನೆಗಳಲ್ಲಿ 13 ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲಿ 8ಕ್ಕೆ ನೀವು ಉತ್ತರವನ್ನ ಬರೀಬೇಕು. ಅಲ್ಲಿ ಸರಳ ಕಠಿಣ ಅಂತ ಏನ್ ಬರೋದಿಲ್ಲ ಇದರಲ್ಲಿ. ಇಲ್ಲಿ ಎಂತ ವಿದ್ಯಾರ್ಥಿಗಳು ಸಹ ಉತ್ತರ ಬರೆಯುವಂತ 8 ಪ್ರಶ್ನೆಗಳನ್ನ ಬಹಳ ಸರಳವಾಗಿ ಕೇಳಿರ್ತಾರೆ. ಇನ್ನು ಉಳಿದಂತ ಚಾಯ್ಸ್ ಪ್ರಶ್ನೆಗಳನ್ನ ಸ್ವಲ್ಪ ಕಾಂಪಿಟೆನ್ಸಿಯಲ್ಲೂ ಕೇಳಿರ್ತಾರೆ. ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ತಯಾರು ಮಾಡಬೇಕಾದ್ರೆ ಸಾಧಾರಣ ವಿದ್ಯಾರ್ಥಿಗಳು ಬರೀಬೇಕು, ಮತ್ತೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುವಂತ ಪ್ರಶ್ನೆಗಳಿರ್ಬೇಕು, ಮತ್ತೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ಸಹ ಪಾಸ್ ಆಗುವ ಹಂತದಲ್ಲಿ ಪ್ರಶ್ನೆಗಳಿರ್ಬೇಕು ಅನ್ನೋ ಕಾರಣಕ್ಕೆ ಸುಲಭವಾಗಿರ್ತಕ್ಕಂಥ 8 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಮತ್ತೆ ಕಾಂಪಿಟೆನ್ಸಿಯಾಗಿ ಇನ್ನೊಂದು 5-6 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಹಾಗಾಗಿ ಯಾವ ವಿದ್ಯಾರ್ಥಿಗಳಿಗೂ ಇದು ಕಠಿಣ ಅಂತ ಅನ್ಸೋದಿಲ್ಲ, ಸರಳವಾಗಿ ಬರೆಯುವುದಕ್ಕೆ ಅವಕಾಶ ಇರುತ್ತೆ. ಪ್ರತಿ ಪಾಠದಲ್ಲೂ ಸಹ 2 ಅಂಕದ ಪ್ರಶ್ನೆ, 180 ಪ್ರಶ್ನೆಗಳಿದೆ. ಅದರಲ್ಲಿ ವಿದ್ಯಾರ್ಥಿಗಳು ತಯಾರಾದ್ರೆ 13 ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ನಾವು 8ಕ್ಕೆ ನಾವು ಉತ್ತರವನ್ನ ಬರೀಬೇಕಾಗತ್ತೆ. ಬಟ್ ಆದ್ರೆ ನಾನು ಹೇಳಿದೆ 8ರ ಜೊತೆಗೆ ನೀವು 13ಕ್ಕೂ ಉತ್ತರ ಬರೀರಿ. ನೀವು ಬರ್ದಿರೋದು 8ರಲ್ಲಿ ಯಾವ್ದಾದ್ರು 2-3 ತಪ್ಪಾಗಿದ್ರೆ ಅಂಕ ಕಳ್ಕೊಳ್ತೀರಿ. ಹಾಗಾಗಿ ನೀವು 13ಕ್ಕೂ ಬರೆದು 3 ತಪ್ಪಾದ್ರೂ ನಿಮ್ಗೆ ಹೆಚ್ಚು ಅಂಕಗಳು ಸಿಗೋದಕ್ಕೆ ಅವಕಾಶ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪಾಸ್ ಆಗೋದಕ್ಕೆ ಈಸಿ ಆಗುತ್ತೆ. ಸರ್, ಈಗ ಇದುವರೆಗೆ 100 ಅಂಕಗಳನ್ನ ತೆಗೆದುಕೊಳ್ಳುವಂತ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಎಲ್ಲವನ್ನೂ ಓದ್ಕೊಂಡಿರ್ತಾರೆ. ಈಗ ಸ್ವಲ್ಪ ಅವರೇಜ್ ಇರುವಂತ ಮಕ್ಕಳು ಹೇಗೆ ಇವತ್ತಿಂದನೇ ಓದಕ್ ಶುರು ಮಾಡ್ಬೇಕು? ನೀವು ಈಗಾಗ್ಲೇ ಪ್ರಿಪರೇಟರಿ ಎಕ್ಸಾಮ್ ಮುಗ್ದಿದೆ, ಇವ್ಯಾಲ್ಯೂಯೇಷನ್ ಕೂಡ ಆಗಿದೆ ಅಂತ ಅನ್ಕೊಳ್ತೀನಿ. ಎಲ್ಲಿ ತಪ್ಪು ಮಾಡಿದ್ದಾರೆ ಮಕ್ಕಳು? ಮೇಡಮ್, ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಇಸ್ವಿಗಳನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳೋದನ್ನ ಅವ್ರ ಗೊಂದಲದಲ್ಲಿದ್ದಾರೆ. ನಮ್ಮಲ್ಲಿ ಪ್ರತಿ ಪಾಠದಲ್ಲಿ ಬರ್ತಕ್ಕಂತ ಘಟನೆ ಮತ್ತೆ ಇಸ್ವಿಗಳನ್ನ ಒಂದ್ ಕಡೆ ಪಟ್ಟಿ ಮಾಡ್ಕೋಬೇಕು. ಒಂದ್ ಕಡೆ ಘಟನೆ, ಅದ್ರ ಮುಂದೆ ಇಸ್ವಿಗಳನ್ನ ಹಾಕೋಬೇಕು. ಆ ತರ ಪಟ್ಟಿ ಮಾಡ್ಕೊಂಡು ಹೋದ್ರೆ ಒಂದು 42 ಇಸ್ವಿ ಮತ್ತೆ ಘಟನೆಗಳು ಸಿಗ್ತವೆ. ಅದನ್ನ ಒಂದ್ ಕಡೆ ಪಟ್ಟಿ ಮಾಡ್ಕೊಂಡ್ರೆ ಕಾಲಾನುಕ್ರಮದಲ್ಲಿ ಕೇಳಿದಂತ ಪ್ರಶ್ನೆಗಳಿಗೆ 4 ಅಂಕಗಳನ್ನ ಪಡೆಯೋದಕ್ಕೆ ಬಹಳ ಸುಲಭ. ಪ್ರತಿದಿನ ಆ 40 ಇಸ್ವಿ ಘಟನೆಗಳನ್ನ ಅಭ್ಯಾಸ ಮಾಡ್ತಾ ಇರ್ಬೇಕು. ಹಾಗೇನೆ ಒಂದಿಸಿ ಬರೆಯಲ್ಲೂ ನಮ್ಗೆ 5 ಮಾರ್ಕ್ಸ್ ಇದೆಯಲ್ಲ. ರಾಜರ ಹೆಸರು ರಾಜಧಾನಿಗಳು, ರಾಜರ ಹೆಸರು ಅವರ ಬಿರುದುಗಳು, ಹಾಗೆ ಕವಿಗಳು ಅವರ ಕೃತಿಗಳು, ಮತ್ತೆ ಕವಿಗಳು ಅವರ ಬಿರುದುಗಳು, ಇವುಗಳನ್ನ ಪಟ್ಟಿ ಮಾಡಬೇಕು. ಸ್ವಲ್ಪ ಅದನ್ನ ಪಟ್ಟಿ ಮಾಡ್ಕೊಂಡು ಡೈಲಿ ಅಭ್ಯಾಸ ಮಾಡೋದು. ಮತ್ತೆ ಭೂಪಟನೂ ಅಷ್ಟೇನೆ, ಅದನ್ನ ಪ್ರತಿದಿನ ಒಂದು ಗುರ್ತಾಕ್ಸೋದು, ಅದರ ಬಗ್ಗೆ ಮಾಹಿತಿ ಬರೆಯೋದು. ಇಲ್ಲೇನೆ ಅವರಿಗೆ ಹೆಚ್ಚು ಕಡಿಮೆ 20 ಅಂಕಗಳು ಸಿಕ್ಬಿಡುತ್ತೆ. ಬಟ್ ಸರಳವಾಗಿ ಇತಿಹಾಸದಲ್ಲಿ ಪಾಸ್ ಆಗ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ. ಅದನ್ನ ಪ್ರಾಕ್ಟೀಸ್ ಮಾಡೋದಿಲ್ಲ. ಇಸ್ವಿಗಳನ್ನ ವಿದ್ಯಾರ್ಥಿಗಳು ಹೆಚ್ಚು ಆದ್ಯತೆ ಕೊಡಲ್ಲ. ನಾನು ಈಗಾಗ್ಲೇ ಹೇಳಿದೆ,
ಕಾಲ, ಸ್ಥಳ, ಘಟನೆ ಇತಿಹಾಸದಲ್ಲಿ ಅತ್ಯಂತ ಮುಖ್ಯ. ಇವು ಮೂರಿಲ್ಲ ಅಂದ್ರೆ ಹಿಸ್ಟ್ರಿನೇ ಇಲ್ಲ. ಹಾಗಾಗಿ ಆ ವಿದ್ಯಾರ್ಥಿಗಳು ಇಸ್ವಿ, ಘಟನೆ, ಸ್ಥಳಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಸ್ವಲ್ಪ ಓದ್ಕೊಂಡ್ರೆ ಅಲ್ಲೇ ಅನುಕೂಲ ಆಗುತ್ತೆ. ಮತ್ತೆ 1 ಮಾರ್ಕ್ಸ್ ನಲ್ಲೂ ಅದು ಬರುತ್ತೆ. 2 ಮಾರ್ಕ್ಸಿಗೂ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಈ ಇಸ್ವಿಗೆ ಸಂಬಂಧಪಟ್ಟಂತೆನೆ ಇರ್ತವೆ. ಹಾಗಾಗಿ ಅವರಿಗೆ ಆ ವಿದ್ಯಾರ್ಥಿಗಳಿಗೆ ಅತ್ಯಂತ ಹೆಚ್ಚು ಸುಲಭ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಮತ್ತೆ ನಮ್ಮಲ್ಲಿ ಇನ್ನೊಂದು ಗಮನಿಸ್ಬೇಕು ನಾವು, ನಾನು 5 ಅಂಕದ ಪ್ರಶ್ನೆಗಳನ್ನ ಹೇಳ್ತಿದ್ದೆ. ಸೊ ಅದರಲ್ಲಿ 66 ಪ್ರಶ್ನೆ ಇದೆ. ಸ್ವಲ್ಪ ವಿದ್ಯಾರ್ಥಿಗಳು ಚಾಯ್ಸ್ ಮಾಡೋದಕ್ಕೆ ಕಠಿಣ ಆಗುತ್ತೆ ಇದ್ರಲ್ಲಿ. ನಮ್ಮ ಇತಿಹಾಸದ ಈ ಸರಿ ಈ ರೀತಿ ಮಾಡಿದ್ದಾರೆ ಅದನ್ನ. 66 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳನ್ನ ಕೊಡ್ತಾರೆ. ಅದನ್ನ ಗುರ್ತಿಸೋದು ಇಂಥವೇ ಬರ್ತವೆ ಅಂತ ಚಾಯ್ಸ್ ಮಾಡ್ಕೊಂಡು ಬರೀತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಕಠಿಣ ಆಗುತ್ತೆ. ಸ್ವಲ್ಪ ಹೆಚ್ಚು ತಯಾರಿಯನ್ನ ಅಷ್ಟು ಪ್ರಶ್ನೆಗಳಿಗೂ ಮಾಡ್ಕೋಬೇಕು. ಬಟ್ ಒಂದು ಸ್ಪಷ್ಟವಾಗಿ ಹೇಳ್ಬೋದು, ಕಲೆ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ 1 ಪ್ರಶ್ನೆ ಕೇಳ್ತಾರೆ. ಆ ಕಲೆ ವಾಸ್ತುಶಿಲ್ಪಕ್ಕೆ ಬಾದಾಮಿ ಚಾಲುಕ್ಯರ ಕಲೆ ವಾಸ್ತುಶಿಲ್ಪದ ಕೊಡುಗೆಗಳು, ಗಾಂಧಾರ ಕಲಾಶೈಲಿಯ ಲಕ್ಷಣಗಳು, ಹೊಯ್ಸಳರ ಕಲಾಶೈಲಿಯ ಲಕ್ಷಣಗಳು, ಈ ತರ ಒಂದು 3 ಪ್ರಶ್ನೆ ಇದೆ. ಅದಕ್ಕೆ ಅವ್ರು ತಯಾರಾದ್ರೆ ಯಾವ್ದಾದ್ರು ಒಂದು ಬರುತ್ತೆ. ಅಷ್ಟನ್ನ ನಾವು ಸುಲಭವಾಗಿ ಹೇಳ್ಬೋದು. ಕಲೆ ಸಾಹಿತ್ಯಕ್ಕೆ ಒಂದು ಕೇಳಬೇಕು ಪ್ರಶ್ನೆ ಅಂತ ಇರುತ್ತೆ. ಯಾಕಂದ್ರೆ ಒಂದೇ ತರ ಪ್ರಶ್ನೆ ಕೇಳಕ್ಕಾಗಲ್ಲ. ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಸ್ ಸಂಬಂಧಪಟ್ಟಂತೆ ಪ್ರಶ್ನೆ ಒಂದಿರ್ಬೇಕು ಅಂದಾಗ ಅದು ವಿಜಯನಗರ ಅರಸರ ಕಾಲದ ಕಲೆ ಸಾಹಿತ್ಯ ವಾಸ್ತುಶಿಲ್ಪ ಇರ್ಬೋದು, ಬಾದಾಮಿ ಚಾಲುಕ್ಯರದು, ಹೊಯ್ಸಳರದು, ಗಾಂಧಾರ ಕಲಾಶೈಲಿ, ಇಷ್ಟು 4ರಲ್ಲಿ ಒಂದನ್ನ ಕೇಳ್ತಾರೆ ಅಂತ ಅವ್ರು ಅದಕ್ಕೆ ತಯಾರಿ ಮಾಡ್ಕೋಬಹುದು. ಈಸಿ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಇನ್ನೊಂದು ಧಾರ್ಮಿಕ ಸುಧಾರಕರು, ಸಾಮಾಜಿಕ ಸುಧಾರಕರ ಬಗ್ಗೆ 1 ಪ್ರಶ್ನೆ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವೇಶ್ವರವರು ಇವರಿದ್ದಾರೆ. ಮತ್ತೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲೂ 4 ಜನದ್ದು ಓದ್ಕೋಬಹುದು. ಅಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು, ಸ್ವಾಮಿ ದಯಾನಂದ ಸರಸ್ವತಿ ಅವರು, ವಿವೇಕಾನಂದರವರು. ಸೊ ಇವ್ರ ಬಗ್ಗೆ 1 ಪ್ರಶ್ನೆ ಕೇಳುವಂತ ಸಾಧ್ಯತೆಗಳು 5 ಅಂಕದಕ್ಕೆ ಇದೆ. ಮತ್ತೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭಾರತದ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತ 5 ಅಂಕದ ಮತ್ತೆ 10 ಅಂಕದ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇದೆ. ಕರ್ನಾಟಕ ಏಕೀಕರಣವನ್ನ ಒಳಗೊಂಡಂತೆ ಅವೆರಡರಲ್ಲಿ 10 ಮತ್ತೆ 5 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ರೀತಿ ಚಾಪ್ಟರ್ ವೈಸ್ ಬೇಕಾದ್ರೆ ನಾವು ಒಂದಿಷ್ಟು ವೇಟೇಜ್ ಇಟ್ಕೊಂಡು ನಾವು ಓದಿದ್ರೆ ವಿದ್ಯಾರ್ಥಿಗಳಿಗೆ ಸುಲಭ ಆಗ್ಬಿಡುತ್ತೆ. ಸರ್, ನಂದೊಂದು ಪ್ರಶ್ನೆ. ಈಗ ಬಸವಣ್ಣವ್ರ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ ಅಂತ ಅನ್ಕೊಳ್ಳಿ. ವಿದ್ಯಾರ್ಥಿ ಪಠ್ಯ ಪುಸ್ತಕವನ್ನ ಓದಲಾರ್ದೆ ಬಸವೇಶ್ವರರ ಬಗ್ಗೆ ಅವರು ತಿಳ್ಕೊಂಡಿದ್ರೆ, ಹೊರಗಡೆ ಎಲ್ಲಾರು ಓದ್ಕೊಂಡು ಪೂರ್ವ ಜ್ಞಾನ ಇದ್ರೆ ಅವರು ಅವ್ರಿಗೆ ಯಾಕಂದ್ರೆ ಸುಲಭ, ಯಾಕಂದ್ರೆ ಅವರ ಜೀವನ ಮತ್ತೆ ಬೋಧನೆ ಅಂತಾರೆ. ಬಸವೇಶ್ವರ ಅವರ ತಂದೆ ತಾಯಿ ಹೆಸರುಗಳು, ಅವ್ರ ಬಾಲ್ಯ ಜೀವನ, ಅವ್ರು ಹೇಗೆ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನ ಕೊಡ್ಲಿಕ್ಕೆ ತಮ್ಮ ಇದನ್ನ ಧಿಕ್ಕರಿಸಿ ಹೊರ ಬಂದ್ರು, ಅನಂತರ ಈ ಸಮಾಜಕ್ಕೆ ಏನು ವಚನಗಳ ಮೂಲಕ ಏನು ಸಂದೇಶಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಅವರ ಏನು ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿ ಕಾಯಕಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದು ಅವರ ವಚನಗಳು ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಅಂದ್ರೆ ಪಠ್ಯ ಪುಸ್ತಕದಲ್ಲಿ ಪಟ್ಟಿ ಮಾಡದೇ ಇರುವಂತಹ ಅಂಶಗಳನ್ನ ವಿದ್ಯಾರ್ಥಿ ಬಸವಣ್ಣವ್ರ ಬಗ್ಗೆ ಬರೆದ್ರೆ ಅದಕ್ಕೆ ಅಂಕಗಳು ಸಿಗುತ್ತಾ? ಮೇಡಮ್, ಪಠ್ಯ ಪುಸ್ತಕ ಪೂರಕವಾಗಿ ಇದ್ದೇ ಇರುತ್ತದ ವಿಷಯ. ಬಸವೇಶ್ವರವರು ಜೀವನ ಬೋಧನೆಗಳಂದ್ರೆ ಎಲ್ಲವನ್ನು ಒಳಗೊಂಡಿರುತ್ತೆ. ಅವ್ರು ಬರೆದ್ರೆ ಕೊಡ್ತೀವಿ ಖಂಡಿತ ಮೇಡಮ್. ಆತರ ಏನ್ ನಾವು ರಿಸ್ಟ್ರಿಕ್ಷನ್ ಏನಿಲ್ಲ. ಪೂರ್ವಜ್ಞಾನವಾಗಿ ಅವ್ರ ಬಗ್ಗೆ ಬರೆದ್ರೆ ಅವರು ಏನು ಒಂದು ಹೊಸ ಧರ್ಮವನ್ನೇ ಸ್ಥಾಪನೆ ಮಾಡಿದ್ರು, ಅದ್ರ ಬಗ್ಗೆ ಮಾಹಿತಿ ಬರೆದ್ರು. ಮತ್ತೆ ಅಷ್ಟಾವರಣ ಅಂತ ಇದೆ, ಅವರು ಆ ಧರ್ಮದವರ ಅಷ್ಟಾವರಣ 8 ನಿಯಮಗಳನ್ನ ಪಾಲಿಸ್ಬೇಕು ಬರೀಬಹುದು ಅವರು. ಇಷ್ಟಲಿಂಗ ದೀಕ್ಷೆ, ರುದ್ರಾಕ್ಷಿ, ಓಂ ನಮಃ ಶಿವಾಯ ಮಂತ್ರ ಹೇಳ್ತಕ್ಕಂಥದ್ದು ಇವೆಲ್ಲ ಇದೆ. ಸೊ ಅವ್ರು ಬರೀಬಹುದು, ತೊಂದ್ರೆ ಇಲ್ಲ. ಅದಕ್ಕೆಲ್ಲ ಅಂಕಗಳನ್ನ ಕೊಡ್ತೀವಿ ನಾವು. ಬಸವೇಶ್ವರ ಅವ್ರ ಸಮಾಜದ ಸುಧಾರಣೆ ಮಾಡ್ಲಿಕ್ಕೆ ಅಂತರ್ಜಾತಿ ವಿವಾಹ, ಅವ್ರು ತಗೊಂಡಂತ ಕ್ರಮಗಳು, ಅನಂತರದಲ್ಲಿ ಜಾತಿ ಪದ್ಧತಿಯನ್ನ ಹೋಗಲಾಡಿಸ್ಲಿಕ್ಕೆ ಅವರು ತಗೊಂಡಂತ ಸಂದೇಶಗಳಿದೆಯಲ್ಲ ಬರೀಬಹುದು. ಅದು ಸಾಮಾನ್ಯವಾಗಿ ಅವ್ರ ಪೂರ್ವಜ್ಞಾನದಿಂದ ಬರೀಬಹುದು. ಗಾಂಧೀಜಿಯವ್ರ ಬಗ್ಗೆನೂ ಅಷ್ಟೇನೆ ವಿದ್ಯಾರ್ಥಿಗಳಲ್ಲಿ ಪೂರ್ವಜ್ಞಾನ ಇರುತ್ತೆ. ಅವರು ಸ್ವತಂತ್ರಕ್ಕಾಗಿ ಯಾವ ರೀತಿ ಹೋರಾಟ ಮಾಡಿದ್ದಾರೆ ಅನ್ನೋದು ಗೊತ್ತಿರುತ್ತೆ. ಅಟ್ಲೀಸ್ಟ್ ಆ ವಿದ್ಯಾರ್ಥಿಗಳು ಅವ್ರ ಬಗ್ಗೆ ಒಂದಿಷ್ಟು ಪೂರ್ವಜ್ಞಾನ ಆಧಾರಿತವಾಗಿ ಬರೆದ್ರೂ ನಾವು ಹೆಚ್ಚು ಅಂಕಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ನಾನು ವಿದ್ಯಾರ್ಥಿಗಳಿಗೆ ಅದನ್ನೇ ಹೇಳ್ತಾ ಇರ್ತೀವಿ. ಗೌತಮ ಬುದ್ಧ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಅವರ ಜೀವನ ಮತ್ತೆ ಬೋಧನೆ ನೀವು ಹೆಚ್ಚು ಏನು ಬಯರ್ಟ್ ಮಾಡೋದು, ಅಷ್ಟೊಂದು ಇದ್ ಮಾಡೋದು ಬೇಡಪ್ಪ. ಕಳ್ತನ ಮಾಡಬೇಡಿ, ಸುಳ್ಳು ಹೇಳ್ಬೇಡಿ, ಮೋಸ ಮಾಡಬೇಡಿ, ಸತ್ಯ, ಅಹಿಂಸೆ,
ಇದನ್ನ ಬರೆದ್ರು ನಾವು 2-3 ಅಂಕಗಳನ್ನ ಕೊಡ್ತೀವಿ. ಇದನ್ನ ನೀವೇನು ಬಯಟ್ ಮಾಡ್ಬೇಕಾ, ಉರಿ ಬಡಿಬೇಕಾ, ಗೌತಮ ಬುದ್ಧನ ಸಂದೇಶಗಳನ್ನ, ಪ್ರಸ್ತುತ ಸನ್ನಿವೇಶವನ್ನ ನೋಡ್ಕೊಡಿ, ಕಳ್ತನ ಮಾಡ್ಬೇಡಿ, ಸುಳ್ಳು ಹೇಳ್ಬೇಡಿ, ಮೋಸ ಮಾಡ್ಬೇಡಿ. ಬಸವೇಶ್ವರವರು ಅದನ್ನೇ ಹೇಳಿದ್ರು, ಕಲಬೇಡ, ಕೊಲಬೇಡ, ಹುಸಿಯನ್ನು ಉಡಿಯಲು ಬೇಡ. ಸೊ ನೋಡಿ, ಅಂತ ಸಣ್ಣ ವಿಚಾರಗಳನ್ನ ವಿದ್ಯಾರ್ಥಿಗಳು ಬರೆಯೋದ್ರಲ್ಲಿ ವಿಫಲರಾಗಿದ್ದಾರೆ. ಸ್ವಲ್ಪ ಅವ್ರಿಗೆ ನೀವ್ ಹೇಳ್ದಂಗೆ ಸ್ವಲ್ಪ ಪೂರ್ವಜ್ಞಾನ ಇದ್ರೆ ಸಾಕು, ಸಾಮಾನ್ಯ ಕೇಳಿ ತಿಳ್ಕೊಂಡಿರ್ತಾರೆ. ಪಾಠನೇ ಅವರು ನಮ್ಮ ಸರ್ ಕೇಳಿದ್ರು, ಯಾರಾದ್ರೂ ಕ್ಲಾಸಿಗೆ ಏನಾದ್ರು ಬಂದಿಲ್ಲ, ಅವರು ತಿಳ್ಕೊಂಡಿಲ್ಲ, ಪರೀಕ್ಷೆಯನ್ನ ಹೇಗೆ ಎದುರಿಸ್ಬೇಕು ಅಂತ ಹೇಳಿದ್ರು. ಈಗ ಈ ಗೌತಮ ಬುದ್ಧರ ಬಗ್ಗೆ, ಮತ್ತೆ ಬಸವೇಶ್ವರವರ ಬಗ್ಗೆ, ಗಾಂಧೀಜಿಯವರ ಬಗ್ಗೆ, ವಿವೇಕಾನಂದವರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಎಲ್ಲೋ ಭಾಷಣ ಕೇಳಿರ್ತಾರೆ, ಎಲ್ಲರೂ ಯಾವ್ದಾದ್ರು ಆರ್ಟಿಕಲ್ ಪುಸ್ತಕಗಳನ್ನು ಓದಿರ್ತಾರೆ, ಪತ್ರಿಕೆಗಳಲ್ಲಿ ಓದಿರ್ತಾರೆ. ಅದರ ಪೂರ್ವಜ್ಞಾನ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಬರೆದ್ರೆ ನಾವು ಪರೀಕ್ಷೆಗೆ ಅವ್ರಿಗೆ ಅಂಕಗಳನ್ನ ನಾವು ಕೊಡ್ತೀವಿ. ಅವ್ರು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರು. ಈ ತರ ವಿದ್ಯಾರ್ಥಿಗಳು ಕ್ಲಾಸಿಗೆ ಬಂದ್ ಪಾಠ ಕೇಳ್ದಲೆ ಹೇಗೆ ಅವರು ಸಾಮಾನ್ಯ ಕೇಳಬೇಕು. ನಮ್ಮಲ್ಲಿ 75% ಅಟೆಂಡೆನ್ಸ್ ಇರ್ಲೇಬೇಕು. ಇಲ್ಲ, 75% ಅಟೆಂಡೆನ್ಸ್ ಇರ್ಲೇಬೇಕು. ಸರ್ಕಾರದ ನಿಯಮ ಏನಿದೆ, ಒಬ್ಬ ವಿದ್ಯಾರ್ಥಿ ಅವನು 75ರಷ್ಟು ಹಾಜರಾತಿ ಇದ್ರೆ ಮಾತ್ರ ಅವ್ರ ಪರೀಕ್ಷೆ ಕೂತ್ಕೊಳ್ಳಿಕ್ಕೆ ಅರ್ಹ. ಇಲ್ಲಾಂದ್ರೆ ಅವನು ಪಾಠ ಕೇಳಿಲ್ಲ, ಪರೀಕ್ಷೆನಲ್ಲಿ ಅವನು ಓದಿ ಬರೆಯೋದಿಕ್ಕೆ ಅವನಿಗೆ ಸಾಮರ್ಥ್ಯ ಇಲ್ಲ, ಪರೀಕ್ಷೆ ಕುಳಿತುಕೊಳ್ಬಿಡಿ ಅಂತಾನೆ ಹೇಳ್ತಾರೆ. ಹಾಗಾಗಿ ಸಾಮಾನ್ಯ ಬಂದ್ ಕೇಳಿರ್ತಾರೆ. ಆ ತರದ್ದೇನು ತೊಂದರೆ ಆಗಿಲ್ಲ. ಅಕಸ್ಮಾತ್ ಅವ್ರೇನಾರು ಗೈರು ಹಾಜರಾಗಿದ್ದವರು ಮಾರನೇ ಬೆಳಗ್ಗೆ ಬಂದಾಗ, ಸರ್ ನನಗೆ ಅರ್ಥ ಆಗಿಲ್ಲ ಅಂತ ಶಿಕ್ಷಕರನ್ನ, ಲೆಕ್ಚರರ್ಸ್ ಕೇಳಿದ್ರೆ ಅವರು ಅದಕ್ಕೆ ಉತ್ತರವನ್ನು ಹೇಳ್ಕೊಡ್ತಾರೆ. ಯಾರು ಇಲ್ಲ ಅಂತ ಹೇಳೋದಿಲ್ಲ. ಆ ವಿದ್ಯಾರ್ಥಿ ಬರ್ದೋದ್ರು, ಸರ್ ನಿನ್ನೆ ಏನ್ ಹೇಳಿದ್ರಿ ಅನ್ನೋದನ್ನ ಬಿಡುವಿನ ವೇಳೆನಲ್ಲಿ ಹೋಗಿ ಅವರು ಕೇಳಿದ್ರೆ ಉಪನ್ಯಾಸಕರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದಕ್ಕೆ ಬೇಕಾದ ನೋಟ್ಸ್ ಎಲ್ಲ ಕೊಟ್ಟು ವಿದ್ಯಾರ್ಥಿಗಳಿಗೆ ತಯಾರು ಮಾಡ್ತಾರೆ. ತೊಂದ್ರೆ ಇಲ್ಲ, ಆತರ ಏನ್ ಸಮಸ್ಯೆ ಏನೋ ಆಗೋದಿಲ್ಲ ಅವರಿಗೆ. ಸೊ ಹಾಗಾಗಿ ಈ ರೀತಿ ಪ್ರಶ್ನೆಗಳು ವಿದ್ಯಾರ್ಥಿಗಳು ಬರೀಬಹುದು. ಅದನ್ನ ನಾವು ಔಟ್ ಆಫ್ ಸಿಲೆಬಸ್ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವು ಗಾಂಧೀಜಿಯವರು, ಅಂಬೇಡ್ಕರ್ ವಿಚಾರಧಾರೆಗಳಿರ್ಬೋದು, ಬಸವೇಶ್ವರವರು ಇರ್ಬೋದು, ಸ್ವಾಮಿ ವಿವೇಕಾನಂದ, ಮಧ್ವಾಚಾರ್ಯ, ಶಂಕರಾಚಾರ್ಯರ ಬಗ್ಗೆ, ಅವರು ಧರ್ಮದ ಬಗ್ಗೆ ಎಲ್ಲ ಒಂದು ಬಹಳ ಸರಳ ಏನಂದ್ರೆ, ಎಲ್ಲ ಸಮಾಜ ಸುಧಾರಕರು ಹೇಳಿರ್ತಕ್ಕಂಥದ್ದು ಒಂದೇ, ಧಾರ್ಮಿಕ ಸಾಮರಸ್ಯ, ಮತ್ತೆ ಮೂಢನಂಬಿಕೆಗಳನ್ನ ಹೋಗಲಾಡಿಸುವಂಥದ್ದು, ಮತ್ತೆ ಜಾತಿ ಪದ್ಧತಿಯನ್ನ, ಪ್ರಾಣಿ ಬಲಿಗಳನ್ನ, ಇವುಗಳನ್ನ ವಿರೋಧಿಸಿರ್ತಕ್ಕಂಥದ್ದು. ಸೊ ಅವುಗಳ ಸಾಮಾನ್ಯ ಎಲ್ಲ ಧಾರ್ಮಿಕ ಸುಧಾರಕರು, ಸಾಮಾಜಿಕ ಸುಧಾರಕರು ಅದನ್ನ ಖಂಡಿಸಿದ್ದಾರೆ, ಇವೆಲ್ಲ ಮಾಡಬೇಡಿ ಅಂತ. ಮತ್ತೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ, ವಿವಾಹಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು, ಈ ರೀತಿ ಪ್ರೋತ್ಸಾಹಗಳನ್ನ ನಾವು ಜನರಲೈಸ್ ಮಾಡ್ಕೊಂಡೇ ಬರೀಬಹುದು. ಬಹಳ ಸರಳವಾಗಿ, ಸುಲಭವಾಗಿ ಇರ್ತಕ್ಕಂಥದ್ದು. ನಾನು ಈಗ ಗಮನಿಸಿದಾಗೆ ಸಾಮಾನ್ಯವಾಗಿ ಅಷ್ಟು ಒಂದ್ ಸ್ವಲ್ಪ ಜ್ಞಾನವನ್ನ ವಿದ್ಯಾರ್ಥಿಗಳು ಬೆಳೆಸ್ಕೊಂಡ್ರು ಇತಿಹಾಸದಲ್ಲಿ ಸುಲಭವಾಗಿ ಪಾಸ್ ಆಗ್ಲಿಕ್ಕೆ ಅವಕಾಶಗಳು ಇರುತ್ತದೆ ಅಂತ ನಾನು ಭಾವಿಸಿದ್ದೀನಿ. ಸರ್, ಈಗ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಗೈಡ್ ಗಳ ಹಿಂದೆ ಹೋಗ್ತಾರೆ. ಇನ್ನೇನೆ ಎಕ್ಸಾಮ್ ನಾಳೆ ನಾಡಿದ್ದು ಇದೆ ಅನ್ನುವಾಗ, ಅಥವಾ ಒಂದ್ ವಾರ ಇದೆ ಅನ್ನುವಾಗ ಗೈಡ್ ಅಲ್ಲಿ ಇರೋದನ್ನ ನೋಡಿ ಊರು ಹಚ್ಕೊಂಡು ಬರ್ದ್ ಬಿಡೋಣ ಅಂತ. ಅಂದ್ರೆ ಪಠ್ಯ ಪುಸ್ತಕಕ್ಕೆ ಮಾತ್ರ ಪ್ರಶ್ನೆಗಳು ಸೀಮಿತವಾಗಿರ್ತವೆ. ಇದನ್ನು ಹೊರತುಪಡಿಸಿ ಬೇರೆ ಎಲ್ಲಿಂದನೂ ಪ್ರಶ್ನೆಗಳು ಇರಲ್ಲ. ದ್ವಿತೀಯ PUC ಇತಿಹಾಸದ ಪಠ್ಯ ಪುಸ್ತಕನೇ ಒಂದ್ ರೀತಿ ಗೈಡ್ ತರನೇ ಇದೆ. ಮತ್ತೆ ಅವರು ಇನ್ನೊಂದು ಮಾರ್ಕೆಟ್ ಅಲ್ಲಿ ಗೈಡ್ ತಗೊಂಡು ಓದುವಂತ ಅವಶ್ಯಕತೆ ಏನಿಲ್ಲ. ಯಾಕೆಂತಂದ್ರೆ ಇದು ಬಹಳ ಸರಳವಾಗಿ, ಸುಲಭವಾಗಿ ಪಠ್ಯ ಪುಸ್ತಕವನ್ನ ನಮ್ಗೆ ರಚನೆ ಮಾಡ್ಕೊಟ್ಟಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತೀವಿ ಅಂದ್ರೆ, ಪರೀಕ್ಷೆನ ವ್ಯಾಲ್ಯೂಯೇಷನ್ ಸಂದರ್ಭದಲ್ಲಿ ನಮಗ್ ಕೊಡುವ ಕೀ ಆನ್ಸರ್ ಗಳಿದೆಯಲ್ಲ, ನಮ್ಮ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತ ಕೀ ಆನ್ಸರ್ ಕೊಟ್ಟಿರ್ತಾರೆ. ನಾವು ಮೌಲ್ಯಮಾಪನ ಮಾಡ್ಬೇಕಾದ್ರೆ ಪಠ್ಯ ಪುಸ್ತಕದಲ್ಲಿರುವ ಪಾಯಿಂಟ್ಸ್ ಗಳಿಗೆ ಹೆಚ್ಚು ಆದ್ಯತೆಗಳನ್ನ ಕೊಡ್ತೀವಿ. ಗೈಡ್ಗಳಲ್ಲಿ ಕೆಲವು ವಾಕ್ಯನ ಬಿಟ್ಬಿಟ್ಟು ಅವ್ರ ಸ್ವಂತಕ್ಕೆ ಅನುಕೂಲ ಆಗಿ ಸರಳೀಕರಣ ಮಾಡಿ ಕೊಟ್ಟಿರ್ತಾರೆ. ಅದು ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಅರ್ಥ ಆಗಲ್ಲ ಅನ್ನೋದು ನನ್ನ ಭಾವನೆ. ಸೊ ಅವ್ರಿಗೆ ಹಾಗಾಗಿ ಪಠ್ಯ ಪುಸ್ತಕಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಟ್ಟಾಗ ಅವರು ಹೆಚ್ಚು ಅಂಕಗಳನ್ನ ತೆಗೆಯೋದಿಕ್ಕೆ ಸಾಧ್ಯತೆ ಇದೆ. ಯಾಕೆ ನಾನು ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ಅಸರ್ಷನ್ ಅಂಡ್ ರೀಸನಿಂಗ್ ಪ್ರಶ್ನೆ ಕೇಳ್ತಾರಲ್ಲ, ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೇಳ್ತಾರೆ, ಹೇಳಿಕೆಗಳನ್ನ ಕೇಳ್ತಾರೆ. ಇಂಡಿಯಾ ಎಂಬ ಪದವು ಗ್ರೀಕ್ ನ ಇಂಡೋಸ್ ಎಂಬ ಪದದಿಂದ ಬಂದಿದೆ ಅಂತ ಕೇಳ್ಬಿಡ್ತಾರೆ. ಅದು ಪಠ್ಯ ಪುಸ್ತಕದಲ್ಲಿರುವ ಒಂದು ವಾಕ್ಯ. ಅದು ಅದ್ರ ಕೆಳಗಡೆ ಕಾರಣ, ಗ್ರೀಕರು ಸಿಂಧು ನದಿಗೆ ಇಂಡಸ್ ಎಂಬ ಪದವನ್ನ ಬಳಸ್ತಾ ಇದ್ರು ಅಂತ ಅದು ರೀಸನಿಂಗ್ ಅಲ್ಲಿ ಕೇಳ್ತಾರೆ. ಅದು ವಿದ್ಯಾರ್ಥಿ ಪಠ್ಯ ಪುಸ್ತಕವನ್ನ ಓದಿದ್ರೆ ಮಾತ್ರ ಈ ಪ್ರಶ್ನೆಗೆ ಉತ್ತರವನ್ನ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಅವರಿಗೆ ಕಠಿಣ ಆಗುತ್ತೆ.
ಯಾಕಂದ್ರೆ ಗೈಡ್ಗಳಲ್ಲಿ ಈ ಹೇಳಿಕೆಗಳು ಇರೋದಿಲ್ಲ, ಅಲ್ಲಿ ಪಠ್ಯ ಪುಸ್ತಕ ಇರೋದಿಲ್ಲ, ಅಲ್ಲಿ ಬರೀ ಪ್ರಶ್ನೆಗೆ ಉತ್ತರಗಳನ್ನ ಮಾತ್ರ ಕೊಟ್ಟಿರ್ತಾರೆ. ಹಾಗಾಗಿ ಇಂತಹ ಪ್ರಶ್ನೆಗಳು ಬಂದಾಗ ಬರೆಯೋದಿಕ್ಕೆ ಆಗೋದಿಲ್ಲ. ಇಲ್ಲೊಂದು ಪ್ರಶ್ನೆ ಕೇಳಿದ್ರೆ, ಭಾರತದ ಉತ್ತರ ಭಾಗವನ್ನ ಆರ್ಯವರ್ತ ಅಂತ ಕರೆಯಲಾಗಿದೆ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಕಾರಣ ಇದು ಆರ್ಯರ ನೆಲೆಯಾಗಿದ್ದರಿಂದ ಆರ್ಯವರ್ತವೆಂದು ಕರೆಯಲಾಗಿದೆ. ಅಂದ್ರೆ ಆರ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡುವಂತ ಉತ್ತರ ಭಾರತ ಅಂತ. ಅದಕ್ಕೆ ಎ ಸರಿಯಾಗಿದೆ, ಬಿ ತಪ್ಪಾಗಿದೆ, ಈ ತರ ಪ್ರಶ್ನೆಗಳನ್ನ ಕೇಳೋದ್ರಿಂದ ಅವ್ರ ಪಠ್ಯ ಪುಸ್ತಕಗಳನ್ನ ಓದಿದ್ರೆ ಮಾತ್ರ ಅವ್ರಿಗೆ ಇದಕ್ಕೆ ಸೂಕ್ತವಾಗಿ ತಿಳ್ಕೊಂಡು ಪ್ರಶ್ನೆಗೆ ಉತ್ತರವನ್ನ ಬರೆಯೋದಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಸರಿ ಆ ತರ ಕಾಂಪಿಟೆನ್ಸಿ ಇರುವಂತ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಹೆಚ್ಚು ಇದೆ. ಯಾಕಂದ್ರೆ ಇಲ್ಲಿ ಇಂಡಿಯಾ ಎಂಬ ಪದ ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ ಅಂತ ಒಂದು ಹೇಳಿಕೆ ಕೊಟ್ಟು ಅದರ ಕೆಳಗಡೆ ಇದು ಸಿಂಧೂ ನದಿಗೆ ಈ ಪದವನ್ನ ಬಳಸಲಾಗಿದೆ ಅಂತ ಕಾರಣ ಕೊಡ್ತಾರೆ. ನಾವು ಅದನ್ನ ಅನಲೈಸ್ ಮಾಡಿ ಯಾವ್ದು ಸರಿ ಇದೆ, ಯಾವ್ದು ತಪ್ಪಿದೆ, ಎರಡು ಹೇಳಿಕೆಗಳು ಸರಿ ಇದೆಯೋ, ಎರಡು ಹೇಳಿಕೆಗಳು ತಪ್ಪಿದೆಯೋ ಅನ್ನೋದನ್ನ ಗುರುತಿಸ್ಬೇಕಂದ್ರೆ ವಿದ್ಯಾರ್ಥಿ ಪಠ್ಯ ಪುಸ್ತಕವನ್ನ ಓದ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಗೈಡ್ಗಳಲ್ಲಿ ನಾವು ನೋಡ್ಕೊಳ್ತೀವಿ, ಓದ್ತೀವಿ ಅಂದ್ರೆ ಅಲ್ಲಿ ಪ್ರಶ್ನೆಗೆ ಉತ್ತರ ಇರುತ್ತೆ. ಈ ತರ ಹೇಳಿಕೆಗಳು, ಸ್ಟೇಟ್ಮೆಂಟ್ಗಳು ನಮ್ಮಲ್ಲಿ ಇರೋದಿಲ್ಲ. ಪಠ್ಯ ಪುಸ್ತಕದಲ್ಲಿ ಮಾತ್ರ ಆ ಹೇಳಿಕೆ ಇರುತ್ತೆ. ಹೇಗಿದ್ರು ಓದ್ತಾರೆ, ಪಠ್ಯ ಪುಸ್ತಕವನ್ನೇ ಓದ್ಲಿ, ಆಮೇಲೆ ಅವರಿಗೆ ಪಾಠ ಮಾಡುವಂತ ಗುರುಗಳನ್ನ ಸಂಪರ್ಕ ಮಾಡಿ. ಏನಾದ್ರು ತೊಂದರೆಗಳಿದ್ರೆ, ಅರ್ಥ ಆಗದೇ ಇದ್ರೆ, ಅಂದ್ರೆ ಎಕ್ಸಾಮ್ ಹೋಗೋ ಹಿಂದಿನ ದಿನದವರೆಗೂ ನೀವು ಲಭ್ಯ ಇರ್ತೀರಿ, ಅವತ್ತು ಲಭ್ಯ ಇರ್ತೀರಿ. ಖಂಡಿತ ಮೇಡಮ್. ಅವ್ರು ಯಾವುದೇ ರೀತಿ ಸಮಸ್ಯೆಗಳನ್ನ ತೆಗೆದುಕೊಂಡು ಬಂದ್ರು ಅದನ್ನ ಪರಿಹಾರ ಮಾಡ್ಲಿಕ್ಕೆ ಉಪನ್ಯಾಸಕರು ಸದಾ ಸಿದ್ಧವಾಗಿರ್ತಾರೆ. ಕಾಲೇಜ್ಗೆ ಬಂದು ಕೇಳ್ಬೇಕು ಅಂತಾನು ಇಲ್ಲ, ಫೋನ್ ಇರುತ್ತೆ, ಫೋನ್ ಕೂಡ ಮಾಡ್ಕೋಬಹುದು, ಕೇಳ್ಬೋದು. ಇವತ್ತು ಏನ್ ಪಾಠ ಆಗಿದೆ ಅದ್ರ ಬಗ್ಗೆ ನೋಟ್ಸ್ ಅಥವಾ ಏನಾದ್ರು ಪಾಯಿಂಟ್ಸ್ ಗಳನ್ನ ಕೊಡಿ ಅಂತಾನೋ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿ ವಿದ್ಯಾರ್ಥಿಗಳು ತಿಳ್ಕೊಳ್ಳಿಕ್ಕೆ ಅತ್ಯಂತ ಅವಶ್ಯಕ. ಸರ್, ಈಗ 10 ಅಂಕದ ಪ್ರಶ್ನೆಗಳಿದೆ ಅಲ್ವಾ? 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. 30-40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ. ಅವ್ರ ಪೇಜ್ ಲೆಕ್ಕಾಚಾರ ಮಕ್ಕಳು ಇಟ್ಕೋತಾರೆ, ಯಾಕಂದ್ರೆ ಎಣಿಸಕ್ ಆಗಲ್ಲ ಅವ್ರಿಗೆ, ಅಥವಾ ಎಣಿಸ್ಕೊಂಡ್ ಬರೆದ್ರು ವಿಷಯ ಬರೆಯಕ್ಕಾಗಲ್ಲ. ಎಷ್ಟು ಬರೀಬಹುದು ಸರ್? ನಮ್ಗೆ ಸಾಮಾನ್ಯ ಇತಿಹಾಸದಲ್ಲಿ ಎಲ್ಲ ಪಾಯಿಂಟ್ಸ್ ವೈಸ್ನೇ ಇದಾವೆ. ಅವರು ಏನು ಪ್ಯಾರಾಗ್ರಾಫ್ ರೀತಿ ಹೆಚ್ಚು ಬರೆಯೋದಕ್ಕಿಂತನೂ ನಮ್ಗೆ ಗೌತಮ ಬುದ್ಧನ ಜೀವನ ಬೋಧನೆಗಳಂದ್ರೆ ಅವರ ತಂದೆ ತಾಯಿ ಎಲ್ಲಿ ಹುಟ್ಟಿದ್ರು, ಅವ್ರು ಹೇಗ್ ಬೆಳೆದ್ರು ಅನ್ನೋದನ್ನ ಬರೆದು, ಇನ್ನು ಉಳಿದಂತೆ ಅವ್ರ ಬೋಧನೆಗಳಿದೆಯಲ್ಲ ಫಸ್ಟ್ ಅವರು ಪಾಯಿಂಟ್ಸ್ ರೀತಿನಲ್ಲೇ ಬರ್ಕೊಂಡು ಹೋದ್ರೆ ಹೆಚ್ಚು ಅಂಕಗಳನ್ನ ಗಳಿಸೋದಕ್ಕೆ ಅನುಕೂಲ ಆಗಿದೆ. ಅವರ ಮೂಲ ತತ್ವಗಳಿದೆ, ಸತ್ಯ, ಅಹಿಂಸೆ, ಆಸ್ಥೇಯ, ಅಪರಿಗ್ರಹ, ಬ್ರಹ್ಮಚರ್ಯ, ತರ ಮೂಲ ತತ್ವಗಳನ್ನ ಬರೆದು ಅದಾದ್ಮೇಲೆ ಮತ್ತೆ ಆರ್ಯ ಸತ್ಯಗಳು ಅಂತ ಇದೆ. ಆಸೆಯೇ ದುಃಖಕ್ಕೆ ಮೂಲ, ಆಸೆಯನ್ನ ನಿಗ್ರಹಿಸೋದಕ್ಕೆ ಅಷ್ಟಾಂಗ ಮಾರ್ಗಗಳಿದೆ. ಈ ರೀತಿ ಪಾಯಿಂಟ್ಸ್ ವೈಸ್ ಇರುತ್ತೆ. ಅದಾದ್ಮೇಲೆ ಅಷ್ಟಾಂಗ ಮಾರ್ಗಗಳಿದೆ 8. ಒಳ್ಳೆಯ ಮಾತು, ಒಳ್ಳೆಯ ನಡೆ, ಒಳ್ಳೆಯ ನುಡಿ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಧ್ಯಾನ, ಒಳ್ಳೆಯ ಆಲೋಚನೆ, 8 ಅಷ್ಟಾಂಗ ಮಾರ್ಗ. ಈ ರೀತಿ ಪಾಯಿಂಟ್ಸ್ ಗಳನ್ನ ಕೊನೆಯಲ್ಲಿ ಗೌತಮ ಬುದ್ಧ ಯಾವ್ದನ್ನ ಖಂಡಿಸಿದ್ರು, ಅವರು ದೇವರನ್ನ ನಂಬಲಿಲ್ಲ, ಮೂಢನಂಬಿಕೆಗಳನ್ನ, ಪ್ರಾಣಿ ಬಲಿಗಳನ್ನ ವಿರೋಧಿಸಿದ್ರು. ಸೊ ಈ ತರ ಪಾಯಿಂಟ್ಸ್ ಗಳನ್ನ ಕೊನೆಯಲ್ಲಿ ಉಪಸಂಹಾರ ಮಾಡಿದ್ರೆ ಅವ್ರಿಗೆ 10 ಅಂಕ ಸಿಗೋದಕ್ಕೆ ಅವಕಾಶ ಇದೆ. ಬಹಳ ಸುಲಭವಾಗಿರ್ತಕ್ಕ. ಗಾಂಧೀಜಿಯವರ ಸ್ವತಂತ್ರ ಚಳುವಳಿಯಲ್ಲಿ ಅವರ ಪಾತ್ರ ಅಂದ್ರೆ ಅವರ ಹೋರಾಟದೆಲ್ಲ ಪಾಯಿಂಟ್ಸ್ ವೈಸ್ ಇದೆ ಮೇಡಮ್. ಇಸ್ವಿಗಳ ಆಧಾರದಲ್ಲಿ ಅವರು ಚಂಪಾರಣ್ ಸತ್ಯಾಗ್ರಹ, ಆನಂತರದಲ್ಲಿ ಅಲಹಾಬಾದ್ ಗಿರಣಿ ಕಾರ್ಮಿಕರ ಮುಷ್ಕರಗಳು, ಸೊ ಅದನ್ನೆಲ್ಲ ಅವರು ಬರಿತಾ ಹೋಗ್ಬೋದು. ಖಿಲಾಫತ್ ಚಳವಳಿ, ಅಸಹಕಾರ ಚಳವಳಿ, ಅವರು ದಂಡಿ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತೆ, ಸೈಮನ್ ಆಯೋಗಕ್ಕೆ ಸಂಬಂಧಪಟ್ಟಂತೆ, ದುಂಡು ಮೇಜಿನ ಸಮ್ಮೇಳನಗಳು, ಆನಂತರ ಕ್ವಿಟ್ ಇಂಡಿಯಾ ಚಳುವಳಿ, ಈ ತರದ್ದೆಲ್ಲ ಪಟ್ಟಿ ಮಾಡ್ಕೊಂಡು ಅವರು ವಿವರಿಸ್ಕೊಂಡು ಹೋದ್ರೆ ಅತಿ ಹೆಚ್ಚು ಅಂಕಗಳು ನಾವು ಪಡಿಬಹುದು. ಅವರು ಪೂರ್ತಿ ಅಂಕಗಳನ್ನ ಪಡೆದುಕೊಳ್ಳುವಂತಹ ಉತ್ತರ ಪತ್ರಿಕೆ ಹೇಗಿರ್ಬೇಕು? ಪ್ರತಿಭಾವಂತ ವಿದ್ಯಾರ್ಥಿಗಳು ಅವರು ಕ್ವಶನ್ ನಂಬರ್ ಅನ್ನ ಕರೆಕ್ಟ್ ಆಗಿ ಹಾಕಿ ಅಲ್ಲಿ ಪ್ರಶ್ನೆ ಏನ್ ಕೇಳಿರ್ತಾರೆ ಅಷ್ಟಕ್ಕೆ ಮಾತ್ರ ಸ್ಪಷ್ಟವಾಗಿ ಉತ್ತರವನ್ನ ಬರೆದ್ರೆ ಸಾಕು. ಅವರು ಹಾಗೆ ಬರ್ದಿರ್ತಾರೆ. ಕೆಲವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಏನ್ ಪ್ರಶ್ನೆ ಇರೋದಕ್ಕೆ ಸ್ಪಷ್ಟ ಉತ್ತರ, ಎಲ್ಲೂ ಗೊಂದಲ ಇಲ್ಲದ ರೀತಿಯಲ್ಲಿ ನಮ್ಗೆ ಬಹಳ ಖುಷಿ ಆಗುತ್ತೆ. ಎಂತ ಪ್ರತಿಭಾನ್ವಿತ ವಿದ್ಯಾರ್ಥಿ ಇಷ್ಟು ಚೆನ್ನಾಗಿ ಉತ್ತರವನ್ನ ಬರ್ದಿದಾರಲ್ಲ ಅಂತ. ಆತರ ಬರೀತಕ್ಕಂತ ವಿದ್ಯಾರ್ಥಿಗಳು ಅತಿ ಹೆಚ್ಚು ಇದಾರೆ ಮೇಡಮ್. ಚೆನ್ನಾಗಿ 80ಕ್ಕೆ 80 ಅಂಕಗಳನ್ನ ತೆಗೆದುಕೊಳ್ತಕ್ಕಂತ ವಿದ್ಯಾರ್ಥಿಗಳು
ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೊಸ ಪ್ಯಾಟರ್ನ್ ಅನುಗುಣವಾಗಿ ಬರ್ತಾ ಇದ್ದಾರೆ, ಆಗ್ತಾ ಇದೆ, ಅನುಕೂಲ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ. ಪೂರ್ತಿ ಓದಿ ಆದ ಮೇಲೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಅವರು ಉತ್ತರವನ್ನ ಸಹ ಅಂದ್ರೆ ಅವ್ರ ಫೈನಲ್ ಎಕ್ಸಾಮ್ ಅಲ್ಲಿ ಹೇಗ್ ಬರೀತಾರೋ ಹಾಗೆ ಬರೆದು ಕೂಡ ಅಭ್ಯಾಸ ಮಾಡ್ಕೋಬಹುದು ಮೇಡಮ್, ಮಾಡ್ಕೋಬಹುದು. ಅವ್ರಿಗೆ ಅನುಕೂಲ ಆಗುತ್ತೆ ಅವ್ರಿಗೆ ಸಂಬಂಧಪಟ್ಟಂತೆ. ಸರ್, ಈಗ ಹೆಚ್ಚಿನ ಮಾಹಿತಿ ಬೇಕು, ಇನ್ನು ನನಗೆ ನಿಮ್ ಜೊತೆ ಮಾತಾಡ್ಬೇಕು ಅಂತಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ಬೋದಾ? ಹೇಳ್ಬೋದು ಮೇಡಮ್. 9591828455 ಈ ಸಂಖ್ಯೆಯನ್ನ ಸಂಪರ್ಕ ಮಾಡಬಹುದು ಮೇಡಮ್. ಅವ್ರಿಗೆ ಹೆಚ್ಚಿನ ಮಾಹಿತಿ, ಪರೀಕ್ಷೆಗೆ ಸಿದ್ಧತೆಗೆ ಸಂಬಂಧಪಟ್ಟಂತೆ ಏನಾದ್ರು ವಿಷಯಗಳಿದ್ರೆ ಅವ್ರು ಕೇಳಿ ತಿಳ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಇದೆ ವಿದ್ಯಾರ್ಥಿಗಳಿಗೆ. ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಧನ್ಯವಾದ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಕೇಳುಗರೆ, ಇದುವರೆಗೂ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಸರಣಿ ಕಾರ್ಯಕ್ರಮವನ್ನ ಕೇಳಿದಿರಿ. ಇಂದಿನ ವಿಷಯವಾಗಿತ್ತು ಇತಿಹಾಸ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಉಪನ್ಯಾಸಕರು ಕೃಷ್ಣಯ್ಯ ಎಂಕೆ, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಆರ್ಸಿ ರಸ್ತೆ, ಹಾಸನ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಸುಜಾತಾ ಎಫ್ ತಳವಾರ್.